ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಈಗ ತಾನೇ ನಾವು ವಾಕ್ಯ ಭಾಗವನ್ನು ಓದ್ಕೊಂಡ್ವಿ. ಧರ್ಮೋಪದೇಶ ಕಾಂಡ 32 1-14 ಅಂಶ ಬಂದು ಮೋಶೆಯ ಸ್ತುತಿ ಎಂಬುದಾಗಿ ನೋಡ್ತಾ ಇದ್ದೀವಿ. ಮೋಶೆಯ ಸ್ತುತಿ ಅಂತ ಹೇಳಿ ನಾವು ನೋಡುವಾಗ ಇಲ್ಲಿ ನೇರವಾಗಿ ಆ ದೇವರನ್ನು ಆರಾಧನೆ ಮಾಡೋ ಥರ ಇಲ್ಲ. ಈಗ ಡೈರೆಕ್ಟು ಇಂಡೈರೆಕ್ಟ್ ಅಂತ ಹೇಳ್ತಾರಲ್ಲ, ಹಾಗೆ ಇದು ಇಂಡೈರೆಕ್ಟ್ ಆಗಿ ಇಸ್ರಾಯೇಲರಿಗೆ ಬುದ್ಧಿ ಹೇಳುತ್ತಾ ದೇವರನ್ನ ಸ್ತುತಿಸ್ತಾ ಇರೋದನ್ನು ನಾವು ನೋಡ್ತೀವಿ. ಆಮೇಲೆ ದೇವರ ನಾಮಕ್ಕೆ ಸ್ತೋತ್ರವಾಗಿ. ಇಲ್ಲಿ ಇಸ್ರಾಯೇಲರಿಗೆ ಪದೇ ಪದೇ ಮೋಶೆ ಅಥವಾ ದೇವರು ಹೇಳ್ತಿರೋದೇನಂತ ಹೇಳಿದ್ರೆ, ದೇವರ ವಾಕ್ಯವನ್ನು ಕೇಳಿ ಎಂಬುದಾಗಿ. ಆಮೇಲೆ ಜನರಿಗೆ ಕೇಳೋದಕ್ಕಿಂತ ಹೆಚ್ಚಾಗಿ ಮಾತಾಡೋದು ಇಷ್ಟ ಅಲ್ವಾ? ಹೇಳೋದು ಇಷ್ಟ. ಹೇಳೋಕ್ಕೆ ತುಂಬ ಜನ ಇರ್ತಾರೆ, ಕೇಳೋಕ್ಕೆ ಯಾರು ಇರಲ್ಲ. ಅದರಲ್ಲೂ ಎಲ್ಲಾದರೂ ಹೋಗಿ ಏನಾದರೂ ಮಾತಾಡಬೇಕು ಅಂದರೆ ತುಂಬ ಸಿದ್ಧರಾಗ್ತೀವಿ ನಾವು. ಏನು ಮಾತಾಡಬೇಕು? ಈಗ ಸಿಸ್ಟರ್ಗಳು, ಪಾಶ್ರಮ ಇವರೆಲ್ಲ ಗುರುವಾರ ವಾಕ್ಯ ಹೇಳ್ತಾ ಇದ್ದಾರೆ. ಎಷ್ಟೊಂದು ಸಿದ್ಧರಾಗ್ತಾರೆ. ಈ ವಾರ ಅಲ್ಲ, ಬರೋ ವಾರ ಹೇಳ್ತೀನಿ, ಯಾಕಂದರೆ ಈ ವಾರ ಇನ್ನೂ ರೆಡಿ ಆಗಿಲ್ಲ ಅಂತ. ಎಷ್ಟೊತ್ತು ವಾರ, 2 ವಾರ, ತಿಂಗಳುಗಟ್ಟಲೆ ಹೇಳಬೇಕು ಅಂದಾಗ, ಕೇಳಬೇಕು ಅಂದಾಗ ಸಿದ್ಧರಾಗಲ್ಲ. ಅದೇನು ಕೇಳೋದಕ್ಕೂ ಸಿದ್ಧತೆ ಇರಬೇಕಾದ್ರೆ ಖಂಡಿತ ಇದೆ. ನಾವು ಸಭೆಗೆ ಬರ್ತಿದ್ದೀವಿ ಅಂದರೆ ದೇವ್ರ ವಾಕ್ಯ ಕೇಳಕ್ಕೆ ಬರ್ತಿದ್ದೀವಿ. ಆಮೇಲೆ ದೇವ್ರ ಮತ್ತೆ ಯಾಕೆ ಹೇಳಬೇಕು? ಕಿವಿ ಉಳ್ಳವನು ಕೇಳಲಿ ಅಂತ ಯಾಕೆ ಹೇಳಬೇಕು? ಎಲ್ಲರಿಗೂ ಕಿವಿಗಳಿದೆ ತಾನೆ. ಆದರೂ ಕೇಳುವ ಕಿವಿಗಳೇ ಬೇರೆ ಇರುತ್ತೆ. ಸಿದ್ಧರಾಗಿ ಬರಬೇಕು ನಾವು ದೇವ್ರ ವಾಕ್ಯ ಕೇಳೋದಕ್ಕೆ. ಇಲ್ಲಾಂದರೆ ನಾವು ಸಭೆಯಲ್ಲಿ ಕೂತ್ಕೊಂಡ್ರು ಕೂಡ, ಸೇವಕರು ಮಾತನಾಡ್ತಾ ಇದ್ರು ಕೂಡ, ನಿಮ್ಮ ಕಿವಿಗಳು ಇಲ್ಲೇ ಇದ್ರು ಕೂಡ ಅವು ಕೇಳ್ತಾ ಇರೋದು, ಬೇರೆ ಏನೋ ಯೋಚನೆ ಮಾಡ್ತಾ ಇರ್ತೀವಿ. ದೇವರ ಸನ್ನಿಧಿಯಲ್ಲಿ ಕೂತಿರುವಾಗ ನಮ್ಮ ಕಿವಿಗಳು ದೇವರ ಸ್ವರನ ಕೇಳಲಿಕ್ಕೆ ಸಿದ್ಧರಾಗಿರ್ಬೇಕು. ದೇವರ ವಾಕ್ಯ ಹೇಳುತ್ತೆ, ನನ್ನ ಕಿವಿಗಳು, ನನ್ನ ಕುರಿಗಳು ನನ್ನ ಸ್ವರವನ್ನು ಕೇಳುತ್ತೆ ಅಂತ. ಹಾಗಾಗಿ ನಮ್ಮ ಕಿವಿಗಳು ಯಾರ ಸ್ವರ ಕೇಳಲಿಕ್ಕೆ ಸಿದ್ಧರಾಗಿರ್ಬೇಕು? ಯಾರ ಸ್ವರ? ದೇವರ ಸ್ವರ. ದೇವರ ವಾಕ್ಯ ಕೇಳೋದಕ್ಕೆ ಸಿದ್ಧರಾಗಿ ನಾವು ಬರಬೇಕು. ಒಂದು ವೇಳೆ ಅದು ಚರ್ಚಲ್ಲೇ ಇರ್ಬೋದು, ಮನೆ ಪ್ರಾರ್ಥನೆಗಳಲ್ಲೇ ಇರ್ಬೋದು, ಜೂಮ್ ಮೀಟಿಂಗ್ಗಳಲ್ಲೇ ಇರ್ಬೋದು, ನಾವು ಜಾಯ್ನ್ ಆಗಬೇಕಾಗಿರೋದು, ಕೂಡಿ ಪ್ರಾರ್ಥನೆಯಲ್ಲಿ ಕೂಡಿ ಬರಬೇಕಾಗಿರೋದು ಆತನ ಸ್ವರ ಕೇಳೋದಕ್ಕೆ ಎಂಬುದಾಗಿ ನಾವು ನೋಡ್ತೇವೆ. ಅದಕ್ಕೆ ಇಲ್ಲಿ ಮೋಶೆ ಪದೇ ಪದೇ ಹೇಳ್ತಾ ಇರುವಂಥದ್ದು. ಪರಿಚಯದಲ್ಲಿ ನಾವು ನೋಡುವಾಗ ಉತ್ತರಗಳು ಸಾಕ್ಷಿಗಳಾಗಿ ಬದಲಾಗುತ್ತವೆ ಎಂಬುದಾಗಿ ನೋಡ್ತೇವೆ. ದೇವರಿಂದ ಬರುವ ಉತ್ತರಗಳು ನಮ್ಮ ಜೀವನದಲ್ಲಿ ಸಾಕ್ಷಿಯಾಗಿ ಮಾರ್ಪಡುತ್ತೆ. ಹಲ್ಲೆಲೂಯಾ. ನಾನು ಯಾವಾಗಲೂ ಒಂದು ಮಾತನ್ನು ಕೇಳ್ತಾ ಇರ್ತೀನಿ. ದೇವ್ರ ಮಕ್ಕಳಾಗಿರುವಂಥ ನಾವು ಉಪದೇಶಕರಾಗಿ ಇರಬಾರ್ದು, ನಾವು ಬೋಧಕರಾಗಿ ಇರಬಾರ್ದು. ಹಾಗಾದರೆ ಏನಾಗಿರಬೇಕು? ಬೈಬಲ್ ಪ್ರಕಾರ ನಾವು ನೋಡಿದ್ರೆ ತುಂಬ ಜನ ಉಪದೇಶಕರಾಗಬೇಡಿ ಅಂತ ಹೇಳ್ತಾರೆ, ತುಂಬ ಜನ ಬೋಧಕರಾಗಬೇಡಿ ಅಂತ ಹೇಳ್ತಾರೆ. ಆದರೆ ದೇವರು ಹೇಳಿದ್ದು ಸಾಕ್ಷಿಗಳಾಗಿದೆ ಎಂಬುದಾಗಿ. ಹಲ್ಲೆಲೂಯಾ. ಲೋಕದ ಕಟ್ಟ ಕಡೆಯವರೆಗೂ ಹೋಗಿ ನೀವು ನನಗೆ ಸಾಕ್ಷಿಗಳಾಗಿದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ಪರಿಚಯದಲ್ಲಿ 3 ವಿಷಯಗಳು ನೋಡುವಾಗ, ಮೊದಲನೇದಾಗಿ 24 ಗಂಟೆಗಳ ಸುವಾರ್ತೆ ಎಂಬುದಾಗಿ ನೋಡ್ತೀವಿ. 24 ಗಂಟೆ ಸುವಾರ್ತೆನ ಹಿಡ್ಕೋಬೇಕು. ಏನೋ ಸಭೆಗೆ ಬಂದಾಗ ಮಾತ್ರನ ದೇವರ ಸುವಾರ್ತೆನ ಹಿಡ್ಕೊಳ್ಳೋದು, ಪ್ರಾರ್ಥನೆಗಳಲ್ಲಿ ಕೂಡಿ ಬಂದಾಗ ಮಾತ್ರನ ದೇವರ ವಾಕ್ಯ ಹಿಡ್ಕೊಳ್ಳೋದು ಅಂದರೆ ಅಲ್ಲ. 24 ಗಂಟೆನೂ ಕೂಡ ನಾವು ಸುವಾರ್ತೆಯನ್ನು ಹಿಡ್ಕೊಳ್ಳೋರಾಗಿ, ಧ್ಯಾನ ಮಾಡುವವರಾಗಿ ಇರಬೇಕು. ಈ ಲೋಕದಲ್ಲಿರುವಂತಹ 99.9% ಜನರು ಸುವಾರ್ತೆಯಲ್ಲಿ ಆನಂದ ಪಡ್ತಿಲ್ಲ. ಸಭೆಗೆ ಬರ್ತಾ ಇರೋದು ಬೇರೆ ಬೇರೆ ಉದ್ದೇಶಗಳಿಗಾಗಿ. 100ರಲ್ಲಿ 99 ಜನ ಸಭೆಗೆ ಬರೋ ಉದ್ದೇಶನೇ ಬೇರೆ ಆಗಿರುತ್ತೆ. ಅವ್ರು ಬಂದು ದೇವ್ರ ವಾಕ್ಯ ಕೇಳ್ಕೊಂಡು ಯಾವಾಗ ಸಭೆ ಮುಗಿಯುತ್ತೆ ಅಂತ. ನಿನಗೆ ಸುವಾರ್ತೆ ಸಂತೋಷ ಕೊಡ್ತಿಲ್ಲ ಅಂದರೆ, ದೇವ್ರ ವಾಕ್ಯ ನಿನ್ನ ಸಂತೋಷವಾಗಲಿಲ್ಲ ಅಂದರೆ, ದೇವ್ರ ವಾಕ್ಯ ಕೇಳೋಕೆ ನಿನಗೆ ಖುಷಿ ಇರಲ್ಲ. ಬೋರ್ ಹೊಡೆಯುತ್ತೆ ನಿನಗೆ. ಪ್ರಾರ್ಥನೆ ಬೋರ್ ಹೊಡೆಯುತ್ತೆ. ಆರಾಧನೆ ಒಂದು ಬೋರಿಂಗ್ ಸಮಯ. ಅದು ಯಾವಾಗಪ್ಪ ಮುಗಿಯುತ್ತೆ ಪ್ರಾರ್ಥನೆ, ಯಾವಾಗ ಹೋಗ್ಬಿಡೋಣ, ಏನೋ ಜೈಲಿಂದ ರಿಲೀಸ್ ಆಗ್ದಂಗೆ ಇರುತ್ತೆ. ಚರ್ಚ್ ಮುಗಿದ ತಕ್ಷಣ, ಲಾಸ್ಟ್ ಅಂತ್ಯಾಶೀರ್ವಾದ ಆದ ತಕ್ಷಣ ಅಲ್ವ, ಅದೇ ಆಸಕ್ತಿ ಇದೆ ಅಂದ್ಕೊಳ್ಳಿ ನಿಮಗೆ ಪ್ರಾರ್ಥನೆಯಲ್ಲಿ. ಇಷ್ಟು ಬೇಗ ಮುಗೀತಾ ಅನಿಸುತ್ತೆ. ಯಾರಿಗೆ ಆರಾಧನೆ, ಪ್ರಾರ್ಥನೆ, ವಾಕ್ಯ ಇಷ್ಟು ಬೇಗ ಮುಗೀತಾ ಅಂತ ಅನ್ನಿಸ್ತಿದೆ
ಅವ್ರು ನಿಜವಾಗ್ಲೂ ಕೂಡ ದೇವರಲ್ಲಿ ಆನಂದಿಸ್ತಿದ್ದಾರೆ ಅಂತ ಅರ್ಥ. ಆಮೇಲೆ ಹಲ್ಲೆಲೂಯ. ಹಾಗಾಗಿ 99 ಜನರಲ್ಲಿ ನಾವು ಒಬ್ಬರಾಗಿರದೆ 0.1% ದೇವರಲ್ಲಿ ಆನಂದಿಸುವಂಥ ವ್ಯಕ್ತಿಗಳಾಗಿ ನಾವು ಇರಬೇಕು. ಮತ್ತೆ ಈ ಲೋಕದಲ್ಲಿ ನಾವು ನೋಡುವಾಗ ಈ ಆರಾಧನೆ ಅಥವಾ ಈ ಒಂದು ಸುವಾರ್ತೆಯಲ್ಲಿ ನಾವು ಆನಂದಿಸುವಾಗ ಏನಾಗುತ್ತೆ ಅಂದ್ರೆ ಆ ಸುವಾರ್ತೆಯೇ ನಿನ್ನನ್ನು ನನ್ನನ್ನು ಬಲಗೊಳಿಸುತ್ತೆ. ಹಲ್ಲೆಲೂಯ. ದೇವರ ವಾಕ್ಯವೇ ನಮ್ಮನ್ನು ಬಲಪಡಿಸುವಂಥದ್ದು. ಹಾಗಾಗಿ ಆ ವಾಕ್ಯ ಪ್ರತಿದಿನ ನಮ್ಮ ಜೀವನದಲ್ಲಿ ನಾವು ಆನಂದಿಸ್ತಾ ಇರಬೇಕು. ಎರಡನೇದಾಗಿ ನಾವು ನೋಡುವಾಗ ಪರಿಚಯದಲ್ಲಿ ಎರಡನೇದಾಗಿ 24 ಗಂಟೆಗಳ ಪ್ರಾರ್ಥನೆ ಮಾಡುವವರಾಗಿರ್ಬೇಕು. ಭಾನುವಾರ ವಾರದಲ್ಲಿ ಒಂದು ದಿನ ಭಾನುವಾರ 10:30 12 ಗಂಟೆ 12:30 ತನಕ ಸಭೆಗೆ ಬರೋದೇ ಹೆಚ್ಚಾಗುತ್ತೆ ಅನೇಕ ಸಲ ಅಲ್ವೇನಾ. ಆರಾಧನೆಗೆ ಬರೋದೇ ಹೆಚ್ಚು. ಭಾನುವಾರ ವಾರದಲ್ಲಿ ಒಂದಿನ ಸಭೆಗೆ ಬರೋದೇ ಹೆಚ್ಚಂದ್ರೆ ಇನ್ನ 24 ಗಂಟೆನ 24 ಗಂಟೆ ನಾವು ಪ್ರಾರ್ಥನೆ ಮಾಡೋರಾಗಿರ್ಬೇಕು ಅಂತ ವಾಕ್ಯ ಹೇಳೋದು. ಈ ಸಾಧ್ಯನಾ? ಹೇಗೆ ನಾವು 24 ಗಂಟೆ ಪ್ರಾರ್ಥನೆ ಮಾಡ್ಬೋದು? ಖಂಡಿತವಾಗ್ಲೂ ಇದು ಸಾಧ್ಯ. ಯಾಕಂದ್ರೆ ಪ್ರಾರ್ಥನೆ ಅನ್ನೋದು ಶರೀರಕ್ಕೆ ಸಂಬಂಧಪಟ್ಟದ್ದಲ್ಲ. ಶರೀರಕ್ಕೆ ಸಂಬಂಧಪಟ್ಟದ್ದು ಅಂದ್ರೆ ನಾವು ಚರ್ಚ್ಗೆ ಬರಬೇಕು, ಪ್ರಾರ್ಥನೆ ಮಾಡಬೇಕು ಅಂದ್ರೆ ಮೊಣಕಾಲೇ ಹಾಕಬೇಕು ಅಲ್ವಾ? 2 ಕೈ ಎತ್ಕೊಂಡು ಮೇಲೆ ಪ್ರಾರ್ಥನೆನೇ ಮಾಡಬೇಕು, ಅದೇ ಪ್ರಾರ್ಥನೆ ಅಲ್ವಲ್ಲ. ಪ್ರಾರ್ಥನೆ ಅನ್ನೋದು ಆತ್ಮಕ್ಕೆ ಸಂಬಂಧಪಟ್ಟಿದ್ದು. ಆಮೇಲೆ ಶರೀರಕ್ಕೆ ಉಸಿರಾಟ ಹೇಗೋ ನಮ್ಮ ಆತ್ಮಕ್ಕೆ ಪ್ರಾರ್ಥನೆ ಹಾಗೆ. ಶರೀರಕ್ಕೆ ಗಾಳಿ ಬೇಕು ಉಸಿರಾಟಕ್ಕೆ. ನಾವು ಜೀವಂತವಾಗಿ ಇರಬೇಕು ಅಂದ್ರೆ 24 ಗಂಟೆ ನಾವು ಉಸಿರಾಡಬೇಕು. ಸ್ವಲ್ಪ ನಿಲ್ಲಿಸ್ಬೋದಾ? ಆಯಾಸ ಆಗ್ತಿದೆ ಉಸಿರಾಡಕ್ಕೆ ಆಗ್ತಿಲ್ಲ ಅಂತ? ನೀವು ಮಲ್ಕೊಂಡ್ರು ಉಸಿರಾಡಬೇಕು, ಸ್ನಾನ ಮಾಡಿದ್ರು ಉಸಿರಾಡಬೇಕು, ಊಟ ಮಾಡುವಾಗಲೂ ಉಸಿರಾಡಬೇಕು, ಕೆಲಸ ಮಾಡುವಾಗಲೂ ಉಸಿರಾಡಬೇಕು. ಹೌದಾ ಅಲ್ವಾ? ಅರ್ಥ ಆಗ್ತಿದೆ ಹೇಳ್ತಿರೋದು? ಪ್ರಾರ್ಥನೆ ಕೂಡ ಹಾಗೇನೆ. ಪ್ರಾರ್ಥನೆ ಮಾಡೋದು ತುಂಬಾ ಸುಲಭ. ಕೆಲವರಿಗೆಲ್ಲ ಕಷ್ಟ ಆಗುತ್ತೆ ಪ್ರಾರ್ಥನೆ. ಒಂದು 5 ನಿಮಿಷ ಪ್ರಾರ್ಥನೆ ತುಂಬಾ ಕಷ್ಟವಾಗಿರುತ್ತೆ. ಆದರೆ 24 ಗಂಟೆ ಪ್ರಾರ್ಥನೆ ಒಂದ್ಸಲಿ ನಾವು ಪ್ರಯತ್ನ ಪಟ್ಟರೆ ತುಂಬಾ ಸುಲಭ ಆಗುತ್ತೆ. ಯಾಕೆ ಗೊತ್ತಾ? ನಮ್ಮ ಮನುಷ್ಯರಾದ ನಮಗೆ ಏನಾಗುತ್ತಂದ್ರೆ ಅನೇಕ ಲೋಕದ ಆಲೋಚನೆಗಳು ಬರ್ತಾ ಇರುತ್ತೆ, ಕಷ್ಟಗಳು ಬರ್ತಾ ಇರುತ್ತೆ. ಅನಾರೋಗ್ಯ ಇದ್ದಾಗ, ಸಮಸ್ಯೆಗಳಿದ್ದಾಗ, ಸಾಲಗಳಿದ್ದಾಗ, ಜಗಳಗಳಿದ್ದಾಗ ಏನಾಗುತ್ತೆ ಅಂದರೆ ಹೆಚ್ಚು ಅವೇ ಆ ಚಿಂತೆಗಳೇ ನಮ್ಮನ್ನು ಕಾಡ್ತಾ ಇರುತ್ತೆ ಅಲ್ವಾ? ಎಲ್ಲಿ ಕೂತರು, ಎಲ್ಲಿ ನಿಂತರು, ಯಾರ ಹತ್ರ ಮಾತಾಡ್ತಿದ್ರು, ನಾವು ಯಾವ ಪರಿಸ್ಥಿತಿನ ಎದುರಿಸ್ತಾ ಇರ್ತೀವೋ ಆ ಚಿಂತೆಗಳೇ ನಮ್ಮಲ್ಲಿ ಓಡ್ತಾ ಇರುತ್ತೆ. ಒಂದು ವೇಳೆ ನಾವು ಸುಮ್ಮನೆ ಕೂತಿದ್ರು, ಯಾರ ಜೊತೆಗಿದ್ರು, ನಿನ್ನ ಜೀವನದಲ್ಲಿ ಯಾವ ಸಮಸ್ಯೆನ ನೀನು ಎದುರಿಸ್ತಿದ್ಯೋ ಅದ್ರ ಬಗ್ಗೆನೇ ಆಲೋಚನೆಗಳು. ಮನುಷ್ಯರ ಜೀವನದಲ್ಲಿ ಆಲೋಚನೆಗಳು ಕೂಡ ನಮ್ಮ ಬ್ರೈನ್ ಅಂತ ಹೇಳ್ತೀವಲ್ಲ, ಮೆದುಳು ಸುಮ್ಮನೆ ಇರಲ್ಲ. ಅದು ಕೂಡ 24 ಗಂಟೆ ಕೆಲಸ ಮಾಡ್ತಾ ಇರುತ್ತೆ, ಆಲೋಚನೆ ಮಾಡ್ತಾನೆ ಇರುತ್ತೆ. ನಮ್ಮ ಹತ್ರ ಮಾತಾಡ್ತಿದ್ದಾಗಲೂ ನಾವು ಆಲೋಚನೆ ಮಾಡ್ತೀವಿ. ನೀವೀಗ ಕೇಳಿಸ್ಕೊತಾ ಇದ್ದೀರಾ, ಆದರೂ ಕೂಡ ನೀವು ಆಲೋಚನೆ ಮಾಡ್ತಾನೆ ಇರ್ತೀರ. ನಾನೇನು ಹೇಳ್ತಿದ್ದೀನಿ ಅಂತ ಹೇಳ್ಬಿಟ್ಟು ಅದಕ್ಕೆ ಸಂಬಂಧಪಟ್ಟ ಮಾಹಿತಿ ನಿಮ್ಗೆ ಏನೆಲ್ಲ ಇದೆಯೋ, ನಾನು ಹೇಳ್ತಿರೋದು ಸರಿನಾ ತಪ್ಪ ಅಂತ ಅವೆಲ್ಲ ನಿಮ್ಮ ಮನಸ್ಸಿಗೆ ಬಂದು ಹೋಗ್ತಾ ಇರುತ್ತೆ. ಏನು ಹೇಳ್ತಿದ್ದೀನಿ ಅಂದರೆ ಪ್ರಾರ್ಥನೆ ಏನೆಲ್ಲ ಆಲೋಚನೆಗಳು ಬಂದು ಹೋಗುತ್ತೆ ನಮಗೆ, ಅದನ್ನು ಪ್ರಾರ್ಥನೆಯಾಗಿ ನಾವು ಮಾರ್ಪಡಿಸ್ಬೇಕು. ಆಮೇಲೆ ಒಳ್ಳೇದಿರಲಿ ಕೆಟ್ಟದಿರಲಿ, ಒಳ್ಳೇದು ಬಂದರೆ ದೇವರು ಸ್ತೋತ್ರ ಮಾಡೋಕ್ಕೆ ಬಳಸಬೇಕು, ಕೆಟ್ಟದಿದ್ರೆ ದೇವರು ಅದನ್ನು ಜಯಿಸೋದಕ್ಕೆ ಬಲ ಕೊಡು ಅಂತ ಹೇಳಿ ಪ್ರಾರ್ಥನೆ ಮಾಡಬೇಕು. ಆಮೇಲೆ ಚಿಂತೆ ಮಾಡಬೇಡ ಅಂತ ದೇವ್ರು ಹೇಳಿದಾರೆ. ಅಂದರೆ ಚಿಂತೆ ಮಾಡದೇ ಇರೋಕ್ಕೆ ಯಾರಿಗಾದ್ರೂ ಆಗುತ್ತಾ? ಚಿಂತೆ ಮಾಡೇ ಮಾಡ್ತೀವಿ. ಆದರೂ ಬೈಬಲಲ್ಲಿ ಹೇಳುತ್ತೆ ತಾನೆ, ಚಿಂತೆ ಮಾಡಬೇಡ, ನಿನ್ನ ಚಿಂತಾಭಾರವನ್ನೆಲ್ಲ ದೇವ್ರ ಮೇಲೆ ಹಾಕು ಅಂತ. ಆದರೆ ನಾವೇನು ಮಾಡ್ತೀವಿ? ನಮ್ಮ ಮೇಲೇ ಹಾಕ್ಕೊಳ್ತೀವಿ. ನಮ್ಮ ಚಿಂತೆಗಳನ್ನು ಏನು ಮಾಡಬೇಕು? ದೇವ್ರಿಗೆ ಒಪ್ಪಿಸಿ ಪ್ರಾರ್ಥನೆ ಮಾಡಬೇಕು. ಆಮೇಲೆ ನಿನ್ನ ಜೀವನದಲ್ಲಿ ಏನೇ ಕಷ್ಟ, ಕಣ್ಣೀರು, ಸಮಸ್ಯೆ ಇರಲಿ, ನಿನ್ನ ಹೃದಯದಲ್ಲಿ ಪ್ರಾರ್ಥನೆಯಾಗಿ ಮಾರ್ಪಡಿಸ್ಬೇಕು. ನಿನ್ನ ಚಿಂತೆಗಳನ್ನು ಪ್ರಾರ್ಥನೆಗಳಾಗಿ ಮಾರ್ಪಡಿಸ್ಬೇಕು. ಆಮೇಲೆ ಅವಾಗ ಆಟೋಮೆಟಿಕ್ ಆಗಿ 24 ಗಂಟೆ ನಿನಗೆ ಚಿಂತೆಗಳು ಬರ್ತಾ ಇರುತ್ತಂದ್ರೆ 24 ಗಂಟೆ ಪ್ರಾರ್ಥನೆ ಮಾಡೋದು ಸುಲಭ ಆಗುತ್ತೆ. ಅರ್ಥ ಆಗ್ತದೆ ಹೇಳ್ತಿರೋದು? ನಿನ್ನ ಕಷ್ಟ, ನಿನ್ನ ಸಮಸ್ಯೆನೆಲ್ಲ ಏನು ಪಕ್ಕದ ಮನೆಯವ್ರು ಕೇಳಲಿಲ್ಲ ಅಂದ್ರೂ ಅವ್ರನ್ನ ಕೂರಿಸ್ಕೊಂಡು, ಅವ್ರ ಕೆಲಸ ಇದೆ ಅಂತ ಎದ್ದೋಗೋಕೆ ರೆಡಿ ಇದ್ರು ಕೂಡ ಕೂರಿಸ್ಕೊಂಡು ಹೇಳ್ತಾನೇ ಇರ್ತೀವಿ. ನನ್ನ ಗಂಡ ಹೀಗೆ, ನನ್ನ ಹೆಂಡತಿ ಹೀಗೆ, ನನ್ನ ಮಕ್ಳು ಹೀಗೆ, ನನ್ನ ಸಮಸ್ಯೆಗಳು ಹೀಗೆ. ಅವ್ರಿಗೆ ಬೋರ್ ಹೊಡಿತಾ ಇರುತ್ತೆ. ಆಯ್ತು ಬಿಡಮ್ಮ, ಇನ್ನೊಂದ್ಸಲಿ ಬಂದು ಕೂತ್ಕೊಂಡು ಕೇಳ್ತೀನಂದ್ರೂ ಬಿಡಲ್ಲ. ಏನು ಪ್ರಯೋಜನ ಹೇಳಿ ಅವ್ರ ಹತ್ರ ಹೇಳಿದ್ರೆ?
ಅವ್ರೋಗಿ ಇನ್ನೊಂದು 4 ಜನ ಕೇಳ್ಕೊತಾರೆ, ಅಯ್ಯೋ ಗೊತ್ತಾ ಇವ್ರ ಜೀವನದಲ್ಲಿ ಹಿಂಗೈತೆ, ಇವ್ರ ಕುಟುಂಬದಲ್ಲಿ ಹಿಂಗೈತೆ ಸಮಸ್ಯೆ. ನಿನಗೇನು ಬರುತ್ತೆ ಅದರಿಂದ? ಜನರು ಹೇಳ್ತಾರೆ ನಮ್ಮ ಕಷ್ಟಗಳನ್ನು ಚಿಂತೆಗಳನ್ನು ಒಬ್ರ ಹತ್ರ ಹಂಚ್ಕೊಂಡ್ರೆ ನಮಗೆ ತುಂಬ ಒಂಥರ ಹಗುರ ಆಗುತ್ತೆ, ಫ್ರೀ ಆಗುತ್ತೆ ನಮ್ಮ ಮೈಂಡು ಅಂತ. ನಿನ್ನ ಮೈಂಡೇನೋ ಫ್ರೀ ಆಗುತ್ತೆ, ನಿನ್ನ ವಿಷಯಗಳು ಊರೆಲ್ಲ ಹಬ್ಬುತ್ತೆ. ಆವಾಗ ಫ್ರೀ ಆಗಿರೋ ಮೈಂಡ್ ಇನ್ನೂ ಜಾಸ್ತಿ ಚಿಂತೆ ಮಾಡಬೇಕಾಗುತ್ತೆ. ಇನ್ನೊಬ್ಬರ ಹತ್ರ ಹಂಚ್ಕೊಳ್ಳೋದೇ ಬೇಕಾಗಿಲ್ಲ. ಅದಕ್ಕೇನೆ ದೇವ್ರಿರೋದು ನಮ್ಮ ಹತ್ರ. ಆಮೇಲೆ ಯಾರ ಹತ್ರ ಹಂಚ್ಕೋಬೇಕು? ನಾವು ದೇವ್ರ ಹತ್ರ ನಮ್ಮ ಚಿಂತೆ ಭಾರಗಳನ್ನು ಪ್ರಾರ್ಥನೆಗಳಾಗಿ ಮಾರ್ಪಡಿಸ್ಬೇಕು. ಶಾರೀರಿಕವಾಗಿ ಬಲಹೀನರು ಏನು ಮಾಡ್ತಾರೆ ಅಂದರೆ ನಮ್ಮ ಕಷ್ಟಗಳನ್ನು ಮನುಷ್ಯರ ಹತ್ರ ಹಂಚ್ಕೊಳ್ತೀವಿ. ಆತ್ಮಿಕವಾಗಿ ಬಲವಾಗಿರೋರು ಏನು ಮಾಡ್ತಾರೆ, ಅವರೆಲ್ಲ ಸಮಸ್ಯೆಗಳನ್ನು ದೇವ್ರ ಹತ್ರ ಹಂಚ್ಕೊಳ್ತಾರೆ. ಆಮೇಲೆ ಅವರ ಸಮಸ್ಯೆಗಳನ್ನು ಪ್ರಾರ್ಥನೆಗಳಾಗಿ ಮಾರ್ಪಡಿಸ್ತಾರೆ. ಮೂರನೇದಾಗಿ ನಾವು ನೋಡುವಾಗ, ಪರಿಚಯದಲ್ಲಿ ಮೂರನೇದಾಗಿ ನಾವು ನೋಡುವಾಗ 24 ಗಂಟೆಗಳ ವಿಧಾನ. ಹೇಗೆ ಆ ವಿಧಾನ? 24 ಗಂಟೆಗಳು ನಾವು ಹೇಗೆ ಪ್ರಾರ್ಥನೆ ಮಾಡ್ಬೋದು? ಉದಾಹರಣೆಗೆ ಯಹೂದ್ಯರಿದ್ದಾರೆ, ಇಸ್ರಾಯೇಲ್ಯರಿದ್ದಾರೆ. ಅವರು ದಿನಕ್ಕೆ 5 ಸಲ ಪ್ರಾರ್ಥನೆ ಮಾಡ್ತಾರೆ. ನಾನು ಹೇಳ್ತಿರೋದು ವಾರಕ್ಕೆ 5 ಸಲ ಅಲ್ಲ, ದಿನಕ್ಕೆ 5 ಸಲ. ನಾವೇ ಸಲ ಪ್ರಾರ್ಥನೆ ಮಾಡ್ತಿದ್ದೀವಿ ದಿನಕ್ಕೆ? 3 ಹೊತ್ತಂತೂ ಗ್ಯಾರಂಟಿ ಮಾಡ್ತೀವಿ ಅಲ್ವಾ? ಊಟ ಮಾಡೋ ಟೈಮಲ್ಲಿ. ಒಂದು ವೇಳೆ ಇನ್ನೂ ಹೆಚ್ಚಾದರೆ ಎದ್ದೇಳುವಾಗ ಮಲಗುವಾಗ 5 ಹೊತ್ತು ಮಾಡ್ತೀವಿ ಟೋಟಲ್. ಆದರೆ ಅವರು ಆ ಥರ ಅಲ್ಲ. ಯಹೂದ್ಯರು ದಿನಕ್ಕೆ 5 ಸಲ ಪ್ರಾರ್ಥನೆ ಮಾಡ್ತಿದ್ದಾರೆ. ಅವರು ಅವ್ರ ಮಕ್ಕಳು ಎಲ್ಲ ಕೂತ್ಕೊಂಡು ಅದನ್ನೇ ಮುಸಲ್ಮಾನರು ಕೂಡ ಕಾಪಿ ಮಾಡಿ ಮುಸ್ಲಿಮ್ಸ್ ಕೂಡ ದಿನಕ್ಕೆ 5 ಸಲ ನಮಾಜ್ ಮಾಡ್ತಾರೆ. ಎಸಲಿ ದಿನಕ್ಕೆ 5 ಸಲ ಅವರು ನಮಾಜ್ ಮಾಡ್ತಿರೋದು. ಎಷ್ಟು ಭಯಭಕ್ತಿಯಿಂದ. ಇವತ್ತು ಎಷ್ಟು ಬಿಲೀವರ್ಸು ಸಭೆಗೆ ಬಂದಿಲ್ಲ? ಏನಂದ್ರೆ ಕೆಲಸಗಳು ಮುಖ್ಯ ತಾನೆ. ವಾರದಲ್ಲಿ 1 ದಿನ ಪ್ರಾರ್ಥನೆಗೆ ತಪ್ಪಿಸ್ಕೊಳ್ತಾರಂದ್ರೆ ಮುಸಲ್ಮಾನರು ನೋಡಿದ್ದೀರಾ ನೀವು? ನಮಾಜ್ಗೆ ಹೋಗೋ ಟೈಮಲ್ಲಿ ಎಂಥ ವ್ಯಾಪಾರ ಆಗ್ತಿದ್ರು ಕೂಡ ಕ್ಲೋಸ್, ವೆಯ್ಟ್ ಮಾಡಿ ಬರ್ತೀವಿ, ನಮಾಜ್ ಇದೆ, ನಮಾಜ್ ಮುಗಿಸ್ಕೊಂಡು ಬರ್ತೀವಿ, ನಿನಗೆ ಬೇಕು ಐಟಮ್ ಅಂದರೆ ಕಾಯ್ಕೊಂಡಿರಿ, ಇಲ್ಲಾಂದರೆ ಪರವಾಗಿಲ್ಲ. ಅವ್ರಿಗೆ ನಮಾಜ್ ಮುಖ್ಯ. ಅವ್ರಿಗೆ ಏನು ಮುಖ್ಯ? ನಮಾಜ್ ಮುಖ್ಯ, ಪ್ರಾರ್ಥನೆ ಮುಖ್ಯ. ನಾವೇನೋ ನಮ್ಮ ದೇವರು ನಿಜವಾದ ದೇವರು, ಜೀವಂತ ದೇವರು, ನಾವು ನಂಬಿರೋದೇ ಸರಿ. ಅವರೆಲ್ಲ ವಿಗ್ರಹಾರಾಧನೆ ಮಾಡ್ತಾವ್ರೆ, ಅವರೆಲ್ಲ ನಂಬಿರೋ ಸರಿ ಇಲ್ಲ ಅಂತ ಹೇಳ್ತೀವಿ. ತಪ್ಪಾದ ವಿಷಯವನ್ನು ನಂಬಿ, ತಪ್ಪಾದ ದೇವರನ್ನು ನಂಬಿ, ದೇವರಲ್ಲದನ್ನು ದೇವರು ಅನ್ಕೊಂಡು ಮಾಡ್ತಿರೋರೇ ಅವ್ರು ಅಷ್ಟು ಭಯ ಭಕ್ತಿಯಿಂದ ಮಾಡ್ತಿದ್ದಾರೆ. ಅಂದರೆ ನಿಜವಾದ ದೇವರನ್ನು ನಂಬಿರುವಂಥ ಮತ್ತೆ ನಾವೆಷ್ಟು ಭಯ ಭಕ್ತಿ ತೋರಿಸ್ತಿದ್ದೀವಿ ದೇವರಲ್ಲಿ? ಅರ್ಥ ಆಗ್ತಿದೆ ಹೇಳ್ತಿರೋದು? ಇದೆಯಾ ಕಿವಿಗಳಿಲ್ಲ? ಸಂಜು, ಕಿವಿ ಇದ್ರೆ ಪರವಾಗಿಲ್ಲ, ಕೇಳಿಸ್ಕೋಬೇಕು ಕೂಡ. 3 ವಿಷಯ ಹೇಳಿದ್ದಾರೆ. 24 ಗಂಟೆ ಸುವಾರ್ತೆ ಹಿಡ್ಕೊಳ್ಳೋರಾಗಿರ್ಬೇಕು, ನಾವು ಆನಂದಿಸುವವರಾಗಿರ್ಬೇಕು. 24 ಗಂಟೆ ಪ್ರಾರ್ಥನೆಯಲ್ಲಿ ಇರಬೇಕು. 24 ವಿಧಾನವನ್ನು ಅಂದರೆ ಆ ಮೆಥಡ್ ನಾವು ತಿಳ್ಕೋಬೇಕು, ಯಾವ ರೀತಿ ನಾವು ಪ್ರಾರ್ಥನೆ ಮಾಡಬೇಕು ಅಂತ. ಲತಾ ಸಿಸ್ಟರ್ ಪ್ರಾರ್ಥನೆ ಮಾಡುವಾಗ ಹೇಳ್ತಾ ಇದ್ರು, ಸಭೆ ಅನ್ನೋದು, ಇಮ್ಮಾನುವೇಲ್ ಸಭೆ ಅನ್ನೋದು ನಿಜವಾಗ್ಲೂ 24 ಗಂಟೆ ಓಪನ್ ಇರುವಂಥ ಸಭೆ ಆಗಬೇಕು. ಅದು ನನ್ನ ಆಸೆ ಕೂಡ. ಸಾಯದ್ರೊಳಗೆ ಅದು ಕೂಡ ನೆರವೇರಬೇಕು. ಇಮ್ಮಾನುವೇಲ್ ಸಭೆಯಲ್ಲಿ 24 ಗಂಟೆ ಪ್ರಾರ್ಥನೆಗಳು ನಡೀತಾನೆ ಇರಬೇಕು. ಬಾರ್ಗಳು 24 ಗಂಟೆ ಓಪನ್ ಇರುತ್ತೆ. ಕುಡಿಯೋದು ಅಲ್ವಾ, ಕುಡಿದು ಹಾಳಾಗ್ತಿರೋದು 24 ಗಂಟೆ ಓಪನ್ ಇದೆ. ಹಾಸ್ಪಿಟ್ಲ್ಗಳು 24 ಗಂಟೆ ಓಪನ್ ಇದೆ. ಹಾಸ್ಪಿಟ್ಲು 24 ಗಂಟೆ. ಕೋಟೆಯಲ್ಲಿರುವಂಥ ಸೆಂಟ್ ಮೇರಿಸ್ ಆಸ್ಪತ್ರೆ 24 ಗಂಟೆ ಓಪನ್ ಇರುತ್ತೆ. ಅನೇಕ ದೇವಸ್ಥಾನಗಳು 24 ಗಂಟೆ ಓಪನ್ ಇದೆ. ಸಭೆಗಳು ವಾರಕ್ಕೊಂದ್ಸಲಿ ತೆರೆದ್ರೆ ಹೇಗೆ? ಸಭೆಗಳು ವಾರದಲ್ಲಿ 2 ದಿನ 2 ಗಂಟೆ ತೆರೆದ್ರೆ ಹೇಗೆ? ಲೋಕಕ್ಕೆ ಬೆಳಕಾಗಿರುವಂಥ ಸಭೆಗಳು ಖಂಡಿತವಾಗಲೂ ಕೂಡ ಆ 24x7 ಸಿಸ್ಟಮನ್ನು ಅಳವಡಿಸ್ಕೋಬೇಕು. ನಾವು ಲೋಕದಲ್ಲಿರೋರೆಲ್ಲ 24 ವಾರದಲ್ಲಿ 24 ಗಂಟೆ ನಾವು ಕೆಲಸ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಸಭೆಗಳು ಎದ್ದು ನಿಲ್ಲಬೇಕು. ಆಮೇಲೆ ಮುಖ್ಯ ಸಂದೇಶಕ್ಕೆ ನಾವು ಹೋಗುವಾಗ, ಹಾಗಾದರೆ ಮೋಶೆ ಏನನ್ನ ಸ್ತುತಿಸಿದ್ರು? ಯಾವ್ಯಾವ ವಿಷಯದಲ್ಲಿ ದೇವರನ್ನ ಮೋಶೆ ಸ್ತುತಿ ಮಾಡೋರು ಎಂಬುದಾಗಿ ನೋಡುವಾಗ, ಮೊದಲನೇದಾಗಿ 3 ವಿಷಯಗಳಲ್ಲಿ ಹೇಳ್ತೀನಿ. ಒಂದನೇದು 400 ವರ್ಷಗಳಲ್ಲಿ ಪುನಃಸ್ಥಾಪಿತವಾದ ರಕ್ಷಣೆಯನ್ನು ಸ್ತುತಿಸಿದನು ಎಂಬುದಾಗಿ. 400 ವರ್ಷಗಳು. ಇಸ್ರಾಯೇಲ್ಯರು ಐಗುಪ್ತ ದೇಶದಲ್ಲಿ ಎಷ್ಟು ವರ್ಷ ಇದ್ರು?
ಹೇಳಿದ್ರೆ ತಾನೆ ಈಗ ತಾನೆ. ಎಷ್ಟು ವರ್ಷ ಇದ್ರು? 400 ವರ್ಷಗಳು. ಇಸ್ರಾಯೇಲರು ದೇವರ ಮಕ್ಕಳು ಐಗುಪ್ತ ದೇಶದಲ್ಲಿ 400 ವರ್ಷಗಳು ಗುಲಾಮರಾಗಿದ್ದಿದ್ದು. 400 ವರ್ಷಗಳು ಅವರು ರಕ್ಷಣೆ ಇಲ್ಲದಂಗೆ ಜೀವಿಸಿದರು. ಸುವಾರ್ತೆನ ಕಳ್ಕೊಂಡ್ರು, ಪ್ರಾರ್ಥನೆನ ಕಳ್ಕೊಂಡ್ರು, ದೇವರಲ್ಲಿ ಆನಂದಿಸೋದನ್ನ ಕಳ್ಕೊಂಡ್ರು. ಒಂದು ಯೋಸೆಫನಿದ್ದಷ್ಟು ದಿನಗಳೇ ಎಲ್ಲರೂ ಕೂಡ ದೇವರ ಭಯಭಕ್ತಿಯಲ್ಲಿ ಇದ್ದಿದ್ದು, ದೇವರಲ್ಲಿ ಇದ್ದಿದ್ದು. ಯೋಸೆಫನ್ ಸತ್ತ ಮೇಲೆ ಹಂತವಾಗಿ ದೇವ್ರ ಬಗ್ಗೆ ಮಾತಾಡೋರಿಲ್ಲ, ದೇವ್ರ ಬಗ್ಗೆ ಕೇಳೋರಿಲ್ಲ, ಮರ್ತೋದ್ರಿ ಎಲ್ಲ. ಮೋಶೆನೇ, ದೇವರೇ ಮೋಶೆ ಹತ್ರ ಮಾತಾಡುವಾಗ ಮೋಶೆನೇ ಕೇಳ್ತಾ ಇದ್ದಾನೆ, ನೀನು ಯಾರು, ನಿನ್ನ ಹೆಸರೇನು, ಇಸ್ರಾಯೇಲ್ ನೀನನ್ನ ಯಾರು ಕಳಿಸಿದ್ದು ಅಂತ ಹೇಳಿದ್ರೆ ನಾನು ಏನು ಹೇಳಲಿ ಅಂತ. 400 ವರ್ಷಗಳು ದೇವರನ್ನ ಮರ್ತು ಬಿಟ್ಟಿದ್ರು ಇಸ್ರಾಯೇಲ್ಯರು. ಆದರೆ ದೇವರ ಕೃಪೆಯಿಂದ ದೇವರು ಅವ್ರ ಜೀವನದಲ್ಲಿ ಮತ್ತೆ ಆ ರಕ್ಷಣೆ ಆನಂದವನ್ನು ಅನುಗ್ರಹಿಸಿದರು. ಮೋಶೆಯನ್ನ ಕಳಿಸೋದ್ರ ಮೂಲಕ, ಇಸ್ರಾಯೇಲ್ಯರನ್ನ ಬಿಡಿಸೋದ್ರ ಮೂಲಕ. ವಿಮೋಚನೆ ಕಾಂಡ 3ನೇ ಅಧ್ಯಾಯ 14ನೇ ವಚನದಲ್ಲಿ ಮೋಶೆಗೆ ಹೇಳ್ತಾನೆ, ದೇವ್ರು ಕೇಳ್ತಾನೆ, ದೇವರೇ ನಿನ್ನ ಹೆಸರು ಏನಂದ್ರೆ ಹೇಳಿದ್ರೆ ನಾನು ಏನು ಹೇಳಲಿ ಅಂತ. ಏನು ಹೇಳ್ತಾನಾಗ? ಇರುವಾತನಾಗಿರುವಾತನು ಕಳಿಸಿದ್ದಾನೆ ಅಂತ ಹೇಳುವ. ದೇವ್ರ ಹೆಸರೇನು? ದೇವ್ರ ಹೆಸರೇನು? ಇರುವಾತನು. ಹೇಳಿ ಅಲ್ಲ, ಏನ್ ಹೆಸರು? ಇರುವಾತನು. ಬೇರೆ ಬೇರೆ ತರ ಅಲ್ಲ, ಈ ಲೋಕದಲ್ಲಿ ಇರುವಂತ ದೇವರುಗಳ ಹೆಸರು ತರ ಅಲ್ಲ. ದೇವರ ಹೆಸರು ಇರುವಾತನು. ಇರುವಾತನು, ಆದಿಯಿಂದಲೂ ಇರುವಾತನು, ಅಂತ್ಯದವರೆಗೂ ಇರುವಾತನು. ಆಮೇಲೆ ಇವತ್ತು ಇರುವಾತನು, ನಾಳೆನೂ ಇರುವಾತನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಿ. ಹಾಗಾಗಿ 3ನೇ ವಚನದಲ್ಲಿ ನಾವು ನೋಡುವಾಗ, ಧರ್ಮೋಪದೇಶ ಕಾಂಡ 32ರಲ್ಲಿ 3ನೇ ವಚನ ನೋಡುವಾಗ, ಯೆಹೋವನ ನಾಮ ಮಹತ್ವವನ್ನು ಪ್ರಕಟಿಸುವೆನೆಂಬುದಾಗಿ ಹೇಳ್ತಾ ಇದ್ದಾನೆ. ಏನನ್ನ ಪ್ರಕಟಿಸ್ತೀನಿ? ದೇವರ ನಾಮವನ್ನು, ನಮ್ಮನ್ನ ರಕ್ಷಿಸಿದಂಥ ನಾಮ ಅದು. ಯೇಸು ನಾಮ ನಮ್ಮನ್ನು ರಕ್ಷಿಸಿರುವಂಥದ್ದು. ನಾವು ಯಾವ ಹೆಸರನ್ನು ಸ್ತುತಿಸಬೇಕು? ಯೇಸು ಎಂಬ ಹೆಸರನ್ನು. ಯಾಕಂದರೆ ನನ್ನನ್ನು ಬಿಡಿಸಿದ್ದು ಯೇಸು, ನನ್ನನ್ನು ರಕ್ಷಿಸಿದ್ದು ಯೇಸು. ಹಾಗಾಗಿ ನಮ್ಮ ಮೊಣಕಾಲು ಯೇಸುವಿನ ಹೆಸರಲ್ಲಿ ಊರಬೇಕಾಗಿದೆ. ಆಮೇಲೆ ನಮ್ಮ ಬಾಯಿ ಯೇಸುವನ್ನು ಅರಿಕೆ ಮಾಡಬೇಕು, ನಮ್ಮ ಮನಸ್ಸು ದೇವರನ್ನು ಸ್ತುತಿಸಬೇಕು. ಕಾರಣ ಯೇಸುವೇ ನನ್ನನ್ನು ಹುಡುಕೊಂಡು ಬಂದಿರುವಂಥದ್ದು. ದೇವರ ನಾಮಕ್ಕೆ ಸ್ತೋತ್ರ. ಹಾಗಾಗಿ ಇಲ್ಲಿ ಮೋಶೆ ಹೇಗೆ ಯೆಹೋವನ ನಾಮ ಮಹತ್ವವನ್ನು ನಾನು ಪ್ರಕಟಿಸ್ತೀನಿ ಅಂತ ಹೇಳ್ತಾರೋ, ನಾನು ಕೂಡ ಯೇಸುವಿನ ನಾಮ ಮಹತ್ವವನ್ನು ಪ್ರಕಟಿಸುವವರಾಗಿರ್ಬೇಕು. ಅವರನ್ನ ಯೆಹೋವನ ಹೇಗೆ ರಕ್ಷಿಸ್ತಾರೋ, ಯೇಸು ಈ ಲೋಕಕ್ಕೆ ಬಂದು ನನ್ನನ್ನು ಕೂಡ ರಕ್ಷಿಸಿದ್ದಾರೆ. ಮತ್ತೆ 8ನೇ ವಚನದಲ್ಲಿ ನಾವು ನೋಡುವಾಗ, ಎಲ್ಲೋ ಇದ್ದಂಥ ಇಸ್ರಾಯೇಲರನ್ನ ಬರೀ 70 ಜನ ಹೋಗಿರ್ತಾರಂತೆ. ವಿಮೋಚನೆ ಕಾಂಡ 1ನೇ ಅಧ್ಯಾಯದಲ್ಲಿ 1-2ನೇ ವಚನಗಳನ್ನು ಓದುವಾಗ, ಯೋಸೇಫ ಈಗಾಗಲೇ ಐಗುಪ್ತ ದೇಶದಲ್ಲಿ ಇರ್ತಾನೆ. ಅಲ್ಲಿ ಆಹಾರ, ದವಸ ಧಾನ್ಯಗಳು ಸಿಗ್ತಾ ಇದೆ ಅಂತ ಹೇಳಿ ಯಾಕೋಬನು ಕೇಳಿ ತನ್ನ ಮಕ್ಕಳನ್ನ ಅಲ್ಲಿ ಕಳಿಸ್ತಾನೆ. 1 ಸಲ 2 ಸಲ ಹೋಗಿ ದವಸ ಧಾನ್ಯಗಳನ್ನು ಕೊಂಡ್ಕೊಂಡು ಬರ್ತಾರೆ. ಅದಾದ್ಮೇಲೆ ಯೋಸೇಫನಿಗೆ ನನ್ನ ಗುರುತು ನನ್ನ ಅಣ್ಣ ತಮ್ಮರಿಗೆ ತಿಳಿಸ್ಬೇಕು ಅಂತ ಹೇಳಿ ತಿಳಿಸ್ತಾನೆ. ಅವ್ರು ಹೋಗಿ ವಾಪಸ್ಸು, ನೀನು ನಮ್ಮ ಅಪ್ಪನ ಮನೆಯವ್ರನ್ನೆಲ್ಲ ಕರ್ಕೊಂಡು ಬನ್ನಿ, ಇಲ್ಲೇ ಇರಿ ಅಂತ ಹೇಳುವಾಗ ಅಣ್ಣ ತಮ್ಮಂದರು ಹೋಗಿ ಯಾಕೋಬನನ್ನ ಅವರ ಸಂಬಂಧಿಕರನ್ನೆಲ್ಲ ಕರ್ಕೊಂಡು ಬರ್ತಾರೆ. ಸರಿಸುಮಾರು 70 ಜನರು ಅವ್ರು ಹಿಂತಿರುಗಿ ಬರ್ತಾರೆ ಐಗುಪ್ತ ದೇಶಕ್ಕೆ. ಎಷ್ಟು ಜನ? 70 ಜನ. 70 ಜನ ಎಷ್ಟು ವರ್ಷ ಇರ್ತಾರೆ ಐಗುಪ್ತದಲ್ಲಿ? 400 ವರ್ಷ. 70 ಜನ ಐಗುಪ್ತದಲ್ಲಿ 400 ವರ್ಷ ಇರ್ತಾರೆ. ಆ 400 ವರ್ಷದಲ್ಲಿ ಹೆಚ್ಚು ಕಮ್ಮಿ 30 ಲಕ್ಷ ಜನರಾಗಿ ಮಾರ್ಪಡ್ತಾರೆ. ಹಲ್ಲೆಲೂಯಾ. ಈಗ 400 ವರ್ಷ ಇಸ್ರಾಯೇಲರು ಐಗುಪ್ತ ದೇಶದಲ್ಲಿ ಇದ್ದಾರೆ ಅಂದರೆ, ಇಲ್ಲಿ ಕಾನಾನ್ ದೇಶನೇ ಇಲ್ಲದೆ ಹೋಯ್ತು ಅವ್ರಿಗೆ. ಕಾನಾನ್ ದೇಶದಲ್ಲಿ ಬೇರೆ ದೇಶದವರು, ಬೇರೆ ಕುಲಗಳು, 7 ಕುಲಗಳಿದೆ ಬೈಬಲಲ್ಲಿ. ಅವರು ಬಂದು ಸ್ವಾಧೀನ ಮಾಡ್ಕೊಂಡಿದ್ದಾರೆ ಕಾನಾನನ್ನ. ಕಾನಾನ್ ಯಾರ ದೇಶ? ಅದು ದೇವರ ದೇಶ. ದೇವರು ಅಬ್ರಹಾಮ, ಇಸಾಕ, ಯಾಕೋಬನಿಗೆ, ಅವರ ಸಂತತಿಗೆ ಕೊಡ್ತೀನಂತ ವಾಗ್ದಾನ ಮಾಡಿರುವಂಥ ದೇಶ ಅದು. ಆದರೆ ಅದು ಬೇರೆಯವರು ಬಂದು ಅಲ್ಲಿ ವಾಸ ಮಾಡಿದ ಕಾರಣ ಇಸ್ರಾಯೇಲರು ಐಗುಪ್ತಕ್ಕೆ ಹೋಗಿ 400 ವರ್ಷ ಇದ್ದಾರೆ.
ಅವ್ರು ಮತ್ತೆ ಬರ್ತಾರಂತ ಯಾರು ಅಂದ್ಕೊಂಡೇ ಇರಲಿಲ್ಲ ವಾಪಸ್. ಆದರೆ ದೇವರು ಅವರನ್ನು ವಾಪಸ್ ಕರ್ಕೊ ಬರ್ತಾರೆ. ಹಲ್ಲೆಲೂಯಾ. ಅಷ್ಟೇ ಅಲ್ಲ, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣಕ್ಕೆ ದೇವರೇ ಮೇರೆಗಳನ್ನು ಗುರುತು ಮಾಡಿ ಆ ಒಂದು ಕಾನಾನ್ ದೇಶವನ್ನು ಇಸ್ರಾಯೇಲರಿಗೆ ಕೊಡ್ತಾನೆ. 8ನೇ ವಚನದಲ್ಲಿ ನಾವು ನೋಡುವಾಗ, ಪರಾತ್ಮನಾದ ದೇವರು ಜನಾಂಗಗಳನ್ನು ಬೇರೆ ಬೇರೆ ಮಾಡಿ ಅವರವರಿಗೆ ಸ್ವದೇಶವನ್ನು ನೇಮಿಸಿಕೊಟ್ಟಾಗ ಇಸ್ರಾಯೇಲ್ಯರ ಸಂಖ್ಯೆಗೆ ತಕ್ಕಂತೆ ಆಯಾ ಜನಾಂಗಕ್ಕೆ ಒಂದೊಂದು ಪ್ರದೇಶವನ್ನು ಗೊತ್ತು ಮಾಡಿದ್ದೆಂಬುದಾಗಿ ದೇವರೇ 12 ಕುಲಗಳಿಗೆ 12 ಪ್ರಾಂತ್ಯಗಳನ್ನು ಗೊತ್ತು ಮಾಡಿ ಕೊಟ್ರೆಂಬುದಾಗಿ ನಾವು ನೋಡ್ತೇವೆ. ಹಲ್ಲೆಲೂಯಾ. ಅದಕ್ಕಾಗಿ ಮೋಶೆ ದೇವರನ್ನ ಸ್ತುತಿಸ್ತಾ ಇದ್ದಾರೆ. ಮತ್ತು ದೇವರು ಯಾವ ರೀತಿ ಅವ್ರನ್ನ ಕಾಪಾಡ್ತಾ ಬಂದ್ರೆ ಎಂಬುದಾಗಿ ಕೂಡ ನೋಡ್ತೀವಿ ನಾವು 10ನೇ ವಚನದಲ್ಲಿ. ಆತನು ಅವರನ್ನು ಶೂನ್ಯವೂ ಭಯಂಕರವೂ ಆಗಿರುವ ಮರಳು ಕಾಡಿನಲ್ಲಿ ಕಂಡು ಪರಾಮರಿಸಿ ಪ್ರೀತಿಯಿಂದ ಆವರಿಸಿಕೊಂಡು ಕಣ್ಣು ಗುಡ್ಡಿನಂತೆ ಕಾಪಾಡಿದನೆಂಬುದಾಗಿ. ಹಲ್ಲೆಲೂಯ. ಯಾವುದರಂತೆ? ಕಣ್ಣು ಗುಡ್ಡೆ ಬಗ್ಗೆ ಯೋಚನೆ ಮಾಡಿದರೆ ನೀವು? ನಮ್ಮ ರೆಪ್ಪೆಗಳು ಎಷ್ಟು ಫಾಸ್ಟ್ ಇರುತ್ತೆ ಗೊತ್ತಾ? ಏನಾದರೂ ಒಂದು ಧೂಳು ಏನಾದರೂ ಬಂದು ಕಣ್ಣಿಗೆ ತಗಲ್ತಾ ಇದೆ ಅಂದರೆ ನಮಗೆ ಗೊತ್ತಿಲ್ಲದೆ ಅದೇನು ಮಾಡುತ್ತೆ? ಕಣ್ಣು ಮುಚ್ಕೊಳ್ಳುತ್ತೆ ಅಲ್ವಾ? ಆ ಕಣ್ಣು ರೆಪ್ಪೆಗಳು ಎಷ್ಟು ಸುರಕ್ಷಿತವಾಗಿ ಕಾಪಾಡ್ತಾ ಬರ್ತಿದೆ ಗೊತ್ತಾ ನಮ್ಮ ಗುಡ್ಡೆನ? ಪ್ರತಿ ಸಲ ಆ ಕಣ್ಣು ಬಡ್ಕೊಳ್ತೀವಲ್ಲ, ಏನಕ್ಕೆ ಅಂದರೆ ಸ್ವಚ್ಛ ಮಾಡೋದೊಂದು, ಆ ಧೂಳುಗಿಳು ಏನೇ ಕೂತ್ಕೊಂಡ್ರು ಕೂಡ ಆ ರೆಪ್ಪೆಗಳು ಸ್ವಚ್ಛಗೊಳಿಸುತ್ತೆ ಒಂದು. ಎರಡನೇದಾಗಿ ತ್ಯಾವ ಮಾಡ್ತಾ ಇರುತ್ತೆ. ಆ ಕಣ್ಣು ಆರೋದ್ರೆ, ಡ್ರೈ ಆದರೆ ಉರಿ ಬರುತ್ತೆ. ಹಾಗಾಗಿ ಅದೇನು ಮಾಡುತ್ತೆ? ತ್ಯಾವ ಮಾಡ್ತಾ ಇರುತ್ತೆ, ಪದೇ ಪದೇ ಅದು ನೆನೆಸ್ತಾ ಇರುತ್ತೆ. ಎಷ್ಟು ಸುರಕ್ಷಿತವಾಗಿ ನೋಡ್ಕೊಳ್ಳುತ್ತೆ ಗೊತ್ತಾ? ನಮ್ಮ ದೇಹದಲ್ಲಿ ಆ ರೆಪ್ಪೆಗಳು ಕಣ್ಣು ಗುಡ್ಡೆನ ತುಂಬ ಚೆನ್ನಾಗಿ ಕಾಪಾಡ್ಕೊಳ್ಳುತ್ತೆ. ದೇವ್ರು ಹೇಳ್ತಿರೋದು, ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಿರೋದು, ನಮ್ಮ ಕಣ್ಣು ಗುಡ್ಡೆನ ನಾವು ಎಷ್ಟು ಚೆನ್ನಾಗಿ ನೋಡ್ಕೊಳ್ತೀವೋ ಕಾಪಾಡ್ಕೊಳ್ತೀವೋ ಹಾಗೆ ದೇವರು ನಿನ್ನನ್ನು ನನ್ನನ್ನು ಕಾಪಾಡಿದ್ದಾರೆ ಎಂಬುದಾಗಿ. ಆಮೇಲೆ ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಅದಕ್ಕಾಗಿ ದೇವರನ್ನ ಮೋಶೆಯಲ್ಲಿ ಸ್ತುತಿಸ್ತಾ ಇದ್ದಾರೆ. ಎರಡನೇ ಮುಖ್ಯ ವಿಷಯವನ್ನು ನಾವು ನೋಡುವಾಗ, ಆತನು ವಾಕ್ಯ ಕೊಟ್ಟ ದೇವರನ್ನ ಸ್ತುತಿಸ್ತಿದ್ದಾರೆ ಎಂಬುದಾಗಿ ನೋಡ್ತೀವಿ. ಮೋಶೆ ವಾಕ್ಯವನ್ನು ಕೊಟ್ಟ ದೇವರನ್ನ ಸ್ತುತಿಸ್ತಿದ್ದಾರೆ. ಏನಕ್ಕೆ ಸ್ತುತಿ? ದೇವರ ವಾಕ್ಯ ಕೊಟ್ಟಿದ್ದಕ್ಕಾಗಿ. ಯಾವತ್ತಾದ್ರೂ ನೀವು ದೇವರನ್ನ ಸ್ತುತಿಸುವಾಗ ದೇವರನ್ನ ಸ್ತುತಿ ಮಾಡಿದ್ದೀರಾ? ದೇವರೇ, ನಿಮ್ಮ ಅಮೂಲ್ಯವಾದ ವಾಕ್ಯಕ್ಕಾಗಿ ಸ್ತೋತ್ರ ಸ್ವಾಮಿ ಅಂತ. ಈ ಶಾರೀರಿಕವಾಗಿ ದೇವ್ರು ಏನಾದರೂ ಕೊಟ್ಟರೆ ದೇವ್ರು ಸ್ತೋತ್ರ ಮಾಡ್ತೀವಿ, ಹೌದು. ಒಳ್ಳೆ ಊಟ ಕೊಟ್ರಿ, ಒಳ್ಳೆ ನಿದ್ರೆ ಕೊಟ್ರಿ, ಒಳ್ಳೆ ಕೆಲಸ ಕೊಟ್ರಿ, ಅದಕ್ಕಾಗಿ ದೇವ್ರಿಗೆ ಸ್ತುತಿ ಮಾಡ್ತೀವಿ. ದೇವರ ವಾಕ್ಯಕ್ಕಾಗಿ ನಾವು ಯಾವತ್ತಾದ್ರೂ ಸ್ತುತಿ ಮಾಡಿದ್ದೀವ? ನಾವು ಸ್ತುತಿ ಮಾಡ್ಬೇಕಾದ್ರೆ ಒಂದು ದೇವರ ವಾಕ್ಯವನ್ನು, ದೇವರ ಅಮೂಲ್ಯವಾದ ವಾಕ್ಯ, ಜೀವವುಳ್ಳ ವಾಕ್ಯ. ಮೋಶೆ ದೇವರ ವಾಕ್ಯಕ್ಕಾಗಿ ದೇವ್ರನ್ನ ಸ್ತೋತ್ರ ಮಾಡ್ತಾ ಇದ್ದಾನೆ. ಯಾಕಂದರೆ ಮೋಶೆಯ ಸಂಗಡ ದೇವರು 3 ಸ್ಥಳಗಳಲ್ಲಿ ಮಾತನಾಡ್ತಾನೆ. ಎರಡನೇ ವಿಷಯದಲ್ಲಿ 3 ವಿಷಯಗಳು ಏನಂದರೆ, ಒಂದನೇದು ಹೊರೆಬ್ ಬೆಟ್ಟ, ಎರಡನೇದು ಸೀನಾಯಿ ಬೆಟ್ಟ, ಮೂರನೇದು ಅರಣ್ಯ. ಮೊದಲನೇದಾಗಿ ಮೋಶೆ ಕುರಿ ಮೇಯಿಸ್ತಿರುವಾಗ ಹೊರೆಬ್ ಬೆಟ್ಟದಲ್ಲಿ ದೇವರು ಮೋಶೆ ಹತ್ರ ಮಾತನಾಡ್ತಾನೆ. ಮೋಶೆ ಇಲ್ಲೇನು ಮಾಡ್ತಿದ್ಯಾ ನೀನು? ಐಗುಪ್ತ ದೇಶಕ್ಕೆ ಹೋಗು, ನನ್ನ ಜನರ ಕಷ್ಟವನ್ನು ನಾನು ನೋಡಿದ್ದೇನೆ, ನೀನು ಅವನ್ನ ಬಿಡಿಸಬೇಕು, ನಾನೇ ನಿನ್ನ ಜೊತೆಗೆ ಇರ್ತೇನೆ ಎಂಬುದು. ಹಲ್ಲೆಲೂಯಾ. 40 ವರ್ಷಗಳು ಅವ್ರ ತಾಯಿ ಹೇಳಿರುವಂಥ ಸುವಾರ್ತೆನ ಕೇಳಿದ್ನೇ ವಿನಃ ದೇವರ ಸ್ವರವನ್ನು ಅವನು ಯಾವತ್ತೂ ಕೇಳಿರಲಿಲ್ಲ. ಮೊದಲನೇ ಸಲ ಮೋಶೆ ದೇವರ ಸ್ವರನ ಹೊರೆಬ್ ಬೆಟ್ಟದಲ್ಲಿ ಕೇಳಿದ್ದು. ಅದಕ್ಕಾಗಿ ದೇವರನ್ನ ಸ್ತುತಿಸ್ತಾ ಇದ್ದಾನೆ. ಎರಡನೇದಾಗಿ ಸೀನಾಯಿ ಬೆಟ್ಟದಲ್ಲಿ ದೇವರು ಮಾತನಾಡ್ತಾನೆ ಮೋಶೆ ಹತ್ರ. ಮೋಶೆ, ನೀನು ಸೀನಾಯಿ ಬೆಟ್ಟವನ್ನು ಹತ್ತಿ ಬಾ. ಸೀನಾಯಿ ಬೆಟ್ಟವನ್ನು ಹತ್ತಿ ಬಂದ ಮೇಲೆ ದೇವರು 10 ಆಜ್ಞೆಗಳನ್ನು ಕೊಡ್ತಾನೆ. ಸೀನಾಯಿ ಬೆಟ್ಟದಲ್ಲಿ 10 ಆಜ್ಞೆಗಳನ್ನು ಮೋಶೆ ಮೂಲಕ ದೇವರು ಕೊಡ್ತಾನೆ. ದೇವರ ವಾಕ್ಯಕ್ಕಾಗಿ ಮೋಶೆ ಯಾವಾಗಲೂ ಸ್ತುತಿಸ್ತಾ ಇದ್ದ. ಹಲ್ಲೆಲೂಯಾ. ಅದಾದಮೇಲೆ ಅರಣ್ಯದಲ್ಲಿ ಎಷ್ಟು ವರ್ಷ ಅವನು ನಡ್ಕೊಂಡು ಬಂದಿದ್ದು? 40 ವರ್ಷ. ಎಷ್ಟು ವರ್ಷ? 40 ವರ್ಷ. 40 ವರ್ಷ ಕೂಡ ದೇವರು ಮೋಶೆ ಸಂಗಡ ಮಾತನಾಡ್ತಾ ಇದ್ರು. ಎಲ್ಲಿ ಹೋಗ್ಬೇಕು, ಎಲ್ಲಿ ನಿಂತ್ಕೋಬೇಕು, ಎಲ್ಲಿ ಉಳ್ಕೋಬೇಕು,
ಯಾವ ದಾರಿಯಲ್ಲಿ ಹೋಗಬೇಕು, ಪ್ರತಿಯೊಂದು ಕೂಡ ದೇವರೇ ಮೋಶೆ ಹತ್ರ ಮಾತನಾಡ್ತಾ ಇದ್ದ. ಹಲ್ಲೆಲೂಯಾ. ಇವತ್ತಿಗೂ ದೇವರ ವಾಕ್ಯದೊಂದಿಗೆ, ದೇವರು ಬೈಬಲೊಂದಿಗೆ ನಮ್ಮ ಸಂಗಡ ಪ್ರತಿದಿನ ಮಾತನಾಡ್ತಾ ಇದ್ದಾರೆ. ಹಾಗಾಗಿ ದೇವರ ವಾಕ್ಯಕ್ಕೋಸ್ಕರ, ಬೈಬಲ್ಗೋಸ್ಕರ ದೇವ್ರನ್ನ ನಾವು ಸ್ತೋತ್ರ ಮಾಡಬೇಕು. ಈ ಬೈಬಲ್ನ ಹಾಳು ಮಾಡಬೇಕು ಅಂತ ಎಷ್ಟೋ ಜನ ಪ್ರಯತ್ನ ಮಾಡು. ಬೈಬಲ್ ಇಲ್ದಂಗೆ ಮಾಡಬೇಕು ಪ್ರಪಂಚದಲ್ಲಿ ಅಂತ ಎಷ್ಟು ದೊಡ್ಡ ದೊಡ್ಡ ರಾಜಕಾರಣಿಗಳು, ದೊಡ್ಡ ದೊಡ್ಡ ಚಕ್ರವರ್ತಿಗಳು ಅದನ್ನೆಲ್ಲ ಸುಟ್ಟು ನಾಶ ಮಾಡಬೇಕು ಅಂತ ನೋಡಿದ್ರು. ಇವತ್ತಿಗೂ ನಮ್ಮ ಕೈಯಲ್ಲಿ ಬೈಬಲ್ ಇದೆ. ಆಮೇಲೆ ಕ್ಷಣನೂ ಕೂಡ ಸಾವಿರಾರು ಬೈಬಲ್ ಮುದ್ರೆ ಆಗ್ತಾನೆ ಇದೆ. ಇನ್ನು ದೇವರ ವಾಕ್ಯವನ್ನು ಯಾರೂ ನಾಶ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವರವರ ಭಾಷೆಗಳಲ್ಲಿ ಇನ್ನೂ ಮುದ್ರೆ ಆಗ್ತಾನೆ ಇದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗಾಗಿ ದೇವರ ವಾಕ್ಯಕ್ಕಾಗಿ ಯಾಕೆ ನಾವು ದೇವರನ್ನ ಸ್ತೋತ್ರ ಮಾಡಬೇಕು ಅಂದರೆ, ಎಂದಿಗೂ ಬದಲಾಗದಿರುವಂಥ ವಾಕ್ಯ ಇದು. ಮನುಷ್ಯರ ಮಾತು ಬದಲಾಗ್ತದೆ, ಮನುಷ್ಯರು ಹೇಳಿರೋ ಮಾತು ಬದಲಾವಣೆ ಆಗುತ್ತೆ, ಆದರೆ ದೇವರ ವಾಕ್ಯ ಸದಾ ಇರುತ್ತೆ. ಆಮೇಲೆ ಹಾಗಾಗಿ ಬದಲಾಗದಿರುವಂಥ ದೇವರ ವಾಕ್ಯಕ್ಕಾಗಿ ನಾವು ದೇವರನ್ನ ಸ್ತೋತ್ರ ಮಾಡಬೇಕು. ಮೂರನೇ ಮುಖ್ಯವಾದ ವಿಷಯವನ್ನು ನಾವು ನೋಡುವಾಗ, 1000 ವರ್ಷಗಳಿಗಾಗಿ ಸಿದ್ಧಪಡಿಸಿದ ದೇವರನ್ನು ಆತನ ಸ್ತುತಿ ಮಾಡ್ತಿದ್ರೆ ಎಂಬುದಾಗಿ. ಇಸ್ರಾಯೇಲರನ್ನ 1000 ವರ್ಷಗಳಿಗಾಗಿ ಸಿದ್ಧ ಮಾಡಿದ್ದು. ಹೇಳೋದು ಅರ್ಥ ಆಗ್ತಿದೆ ಅನ್ಸುತ್ತೆ. ಅಂದ್ರೆ ದೇವರು ಇಸ್ರಾಯೇಲರನ್ನ ಕಾನಾನ್ ದೇಶಕ್ಕೆ ನಡೆಸ್ತಾ ಇರೋದು, ಇಸ್ರಾಯೇಲ್ ದೇಶ ಇಡೀ ಪ್ರಪಂಚಕ್ಕೆ ಸಾಕ್ಷಿಯಾಗಿರಬೇಕು ಎಂಬುದಾಗಿ. ಆಮೇಲೆ ಆ ಒಂದು ಗುಲಾಮತನದಿಂದ, ಅಂಧಕಾರದಿಂದ, ಫಾರೋ ಕೈಗಳಿಂದ ಬಿಡಿಸಿ ದೇವರು ಯಾಕೆ ಇಸ್ರಾಯೇಲರನ್ನ ಕಾನಾನಿಗೆ ನಡೆಸ್ತಿದ್ದಾನೆ ಅಂತ ಹೇಳಿದ್ರೆ, ಕಾನಾನಲ್ಲಿ ಇದ್ದುಕೊಂಡು ಇಸ್ರಾಯೇಲರು ಸಾಕ್ಷಿಯಾಗಿ ನಿಲ್ಲಬೇಕೆಂಬುದಾಗಿ. ನಿನ್ನನ್ನು ನನ್ನನ್ನು ಎಲ್ಲೆಲ್ಲೋ ಕತ್ತಲೆಯಲ್ಲಿ, ಅಂಧಕಾರದಲ್ಲಿ, ಮೂಢನಂಬಿಕೆಗಳಲ್ಲಿ, ವಿಗ್ರಹಾರಾಧನೆಯಲ್ಲಿದ್ದ ನಮ್ಮನ್ನು ದೇವರಿಗೆ ಸೇರಿಸಿರೋದು ದೇವರಿಗೆ ಸಾಕ್ಷಿಯಾಗಿರೋದಕ್ಕೆ. ಆಮೇಲೆ 1000 ವರ್ಷಗಳ ಆಶೀರ್ವಾದ ದೇವರು ನಮಗೆ ಕೊಡ್ತಾನೆ. 100 ವರ್ಷಗಳು, 1000 ವರ್ಷಗಳು ಶಾಶ್ವತ. 100 ವರ್ಷ ಅಂದರೆ ನಮ್ಮ ಜೀವನ, ನಾವು ಬದುಕಿರುವಷ್ಟು ದಿನಾನು ಕೂಡ ದೇವರು ನಮ್ಮನ್ನು ಸಾಕ್ಷಿಯಾಗಿ ನಿಲ್ಲಿಸ್ತಾನೆ. ನಾವು ಸತ್ತ ಮೇಲೂ ಕೂಡ 3-4 ತಲೆಮಾರುಗಳವರೆಗೆ, ಅಂದರೆ ಖಂಡಿತವಾಗ್ಲೂ ಕೂಡ 1000 ವರ್ಷಗಳ ತನಕ ದೇವರು ನಮಗೆ ಉತ್ತರಗಳನ್ನು ಕೊಟ್ಟು ನಡೆಸ್ತಾನೆ ಎಂಬುದಾಗಿ ನೋಡ್ತೇವೆ. ಬೇರೆ ಯಾವ ದೇವರನ್ನು ನಾವು ನಂಬಬಾರದು. ದೇವರ ಆಶೀರ್ವಾದಗಳು ನಮ್ಮ ಮೇಲೆ ಇರಬೇಕು ಅಂದರೆ, ನಾವು 100 ವರ್ಷ, 1000 ವರ್ಷಗಳು ಶಾಶ್ವತವಾದ ಆಶೀರ್ವಾದಗಳಿಗೆ ನಾವು ಒಳಗಾಗಬೇಕು ಅಂದರೆ, ದೇವರನ್ನ ಬಿಟ್ಟು, ಯೇಸುವನ್ನ ಬಿಟ್ಟು ಬೇರೆ ಯಾವ ದೇವರು ನಮಗಿರಬಾರ್ದು. ಆಮೇಲೆ ಕೇಳಿಸ್ಕೊತಿದ್ದೀರಾ? ಇಲ್ಲಿ ನಾವೊಂದು ವಚನವನ್ನು ನೋಡುವಾಗ, ಇದೇ 32ನೇ ಅಧ್ಯಾಯದಲ್ಲಿ 39ನೇ ವಚನ ಓದೋಣ. ನಾನೊಬ್ಬನೇ ದೇವರಾಗಿರಲಾಗಿ ನನ್ನ ವಿನಾ ಯಾವ ದೇವರು ಇಲ್ಲವೆಂದು ಈಗಲಾದರೂ ಏನಿದೆ? ಈಗಲಾದರೂ ತಿಳ್ಕೊಳ್ಳಿ. ನನ್ನ ವಿನಃ, ನನ್ನನ್ನು ಬಿಟ್ಟು ಬೇರೆ ಯಾವ ದೇವರು ಇಲ್ಲ ಅಂತ ಹೇಳಿ ಕನಿಷ್ಠ ಈಗಲಾದರೂ ನೀವು ತಿಳ್ಕೊಳ್ಳಿ ಅಂತ ದೇವರು ಹೇಳ್ತಿರೋದು. ಒಂದು ವೇಳೆ ನೀನು ಈಗ, ಕನಿಷ್ಠ ಈಗ ಯೇಸುವನ್ನ ಬಿಟ್ಟರೆ ಬೇರೆ ದೇವರು ಇಲ್ಲ ಅಂತ ನೀನು ತಿಳ್ಕೊಳ್ಳೋದಾದ್ರೆ, ಖಂಡಿತವಾಗಲೂ ಕೂಡ ದೇವರ ಆಶೀರ್ವಾದಗಳು ನಿನ್ನ ಜೀವನದಲ್ಲಿ ಬಂದೇ ಬರುತ್ತೆ. ಆಮೇಲೆ ನೀನು ಆ ಯೇಸುವಿಗೆ ಸಾಕ್ಷಿಯಾಗಿ ಮಾರ್ಪಡ್ತೀಯ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಅದೇ ವಚನದಲ್ಲಿ ಹೇಳ್ತಾನೆ ದೇವರು 39ರಲ್ಲೇ, ಬದುಕಿಸುವವನು ಕೊಲ್ಲುವವನು ನಾನೇ, ಗಾಯಪಡಿಸುವವನು ವಾಸಿ ಮಾಡುವವನು ನಾನೇ, ನನ್ನ ಕೈಯಿಂದ ತಪ್ಪಿಸ ಶಕ್ತನು ಯಾವನೂ ಇಲ್ಲ. ನಿನ್ನನ್ನು ನನ್ನನ್ನು ಬದುಕಿಸುವಾತನು ಆತನೇ, ಸಾಯಿಸುವಾತನು ಆತನೇ. ಜೀವ ಮರಣಗಳು ಎರಡೂ ಕೂಡ ದೇವರಲ್ಲೇ ಇರುವಂಥದ್ದು. ಗಾಯಪಡಿಸುವಾತನು ಆತನೇ, ಕಟ್ಟುವಾತನು ಆತನೇ. ದಾವೀದನನ್ನ ಅರ್ಥ ಮಾಡಿಕೊಂಡು ದೇವರನ್ನ ಸ್ತುತಿ ಮಾಡ್ತಾನೆ. ರೋಗವು ಬಂದಿದ್ದು ಒಳ್ಳೆಯದೇ ಯೇಸು, ಅದರಿಂದಲೇ ನಿಬಂಧನೆ ಕಲಿತೆ. ಆತ್ಮಿಕವಾಗಿರುವ ವ್ಯಕ್ತಿ ರೋಗಗಳು ಬಂದರೂ ಸ್ತುತಿ ಮಾಡ್ತಾನೆ.
ಚಿಂತೆ ಮಾಡಿಕೊಂಡು ಕಷ್ಟಪಡ್ಕೊಂಡು ಅಯ್ಯೋ ನನ್ನ ಜೀವನ ಯಾಕೆ ಹಿಂಗಾಯಿತು, ನಾನು ಇಂಥ ಸರ್ವಶಕ್ತನ ದೇವರನ್ನು ನಂಬಿದ್ದೀನಲ್ಲ, ನನಗೆ ಯಾಕೆ ಈ ಕಷ್ಟ, ನನಗೆ ಯಾಕೆ ಈ ಸಮಸ್ಯೆ ಅಂತ ಅಲ್ಲ. ಕಷ್ಟ, ಸಮಸ್ಯೆ, ಹಿಂಸೆ ಕೆಲವು ಸಲ ಬರೋದು ಒಳ್ಳೆಯದಕ್ಕಾಗಿನೇ. ಆಮೇಲೆ ನಾವು ಆ ಕಷ್ಟನ ಮಾತ್ರ ನೋಡಿ ಗೊಣಗಾಡಬಾರ್ದು, ಚಿಂತೆ ಮಾಡಬಾರ್ದು. ಅದರ ನಂತರ ದೇವರಿಟ್ಟಿರುವಂಥ ಆಶೀರ್ವಾದಗಳನ್ನು ಕೂಡ ನೋಡೋರಾಗಿರ್ಬೇಕು. ಆಮೇಲೆ ಅಲ್ಪ ವಿಶ್ವಾಸಿಗಳು ಆ ಕಷ್ಟ ತನಕ ಮಾತ್ರ ನೋಡ್ತಾರೆ, ಕೆಂಪು ಸಮುದ್ರದ ತನಕ ಮಾತ್ರ ನೋಡ್ತಾರೆ, ಯೋರ್ದನ್ ಹೊಳೆ ತನಕ ಮಾತ್ರ ನೋಡ್ತಾರೆ. ಅದೆರಡಾಗೋದು ಅವ್ರಿಗೆ ಗೊತ್ತಾಗಲ್ಲ. ನಿಮ್ಮ ಜೀವನ ದೇವರ ಕೈಯಲ್ಲಿದೆ. ಆಮೇಲೆ ಏಸು ಬಿಟ್ಟರೆ ನಮ್ಮನ್ನು ಯಾರು, ಅದನ್ನೇ ಕೊನೆಯದಾಗಿ 39ರಲ್ಲಿ ಕೊನೆಯದಾಗಿ ಹೇಳೋದು, ನನ್ನ ಕೈಯಿಂದ ತಪ್ಪಿಸೋ ಶಕ್ತನು ಯಾವನೂ ಇಲ್ಲ. ನೀನು ನಾನು ದೇವರ ಕೈಯಲ್ಲಿದ್ದೀವಿ. ದೇವ್ ನಿನ್ನನ್ನು ಸರಿ ಮಾಡಲಿಲ್ಲ ಅಂದರೆ ಬೇರೆ ಯಾರೂ ಮಾಡೋಕ್ಕಾಗಲ್ಲ. ದೇವ್ ನಿನ್ನನ್ನು ಆಶೀರ್ವಾದ ಮಾಡಲಿಲ್ಲ ಅಂದರೆ ಬೇರೆ ಯಾರೂ ಮಾಡೋಕ್ಕಾಗಲ್ಲ. ಆಮೇಲೆ ಹಾಗಾಗಿ ದೇವರನ್ನ ಮೋಶೆ ಸ್ತುತಿ ಮಾಡ್ತಿರೋದನ್ನು ನಾವು ನೋಡ್ತೀವಿ. ಇಸ್ರಾಯೇಲರನ್ನ ಬೈತಾ, ಇಸ್ರಾಯೇಲರನ್ನ ಕರೆದು ಹೇಳ್ತಾ ಇರುವಂಥದ್ದು, ಈ ಎಲ್ಲ ವಿಷಯಗಳನ್ನು ನೀವು ನೆನಪಿಸ್ಕೊಂಡು ದೇವರನ್ನ ಸ್ತುತಿಸ್ಬೇಕು. ಇನ್ನು ಮೇಲಾದರೂ ಯೇಸುವನ್ನ ಮಾತ್ರ ನೀವು ನಂಬಬೇಕು. ಯೇಸುವನ್ನು ಬಿಟ್ಟು ಬೇರೆ ಯಾವ ದೇವರು ನಿಮ್ಮಲ್ಲಿ ಇರಬಾರ್ದು. ಐಗುಪ್ತದಲ್ಲಿದ್ದಾಗ ಕಪ್ಪೆನೂ ದೇವರೇ ಅಲ್ವಾ, ಮಿಡತೆನೂ ದೇವರೇ, ನೀರು ದೇವರೇ, ನದಿನೂ ದೇವರೇ, ಸಮುದ್ರನೂ ದೇವರೇ, ಸೂರ್ಯನೂ ದೇವರೇ, ಬೆಳಕು ದೇವರೇ, ಹಸುನೂ ದೇವರೇ, ಕರುನೂ ದೇವರೇ, ಹಾವು ದೇವರೇ. ಈಗಲಾದರೂ ನಾನಲ್ಲದೆ ನಿಮಗೆ ಬೇರೆ ದೇವರು ಇರಬಾರ್ದು ಅಂತ ದೇವರು ಹೇಳ್ತಿದ್ದಾನೆ. ಇಲ್ಲಿರುವಂಥ ನಾನು ನೀನು ಕೂಡ ನಮ್ಮನ್ನು ಸೃಷ್ಟಿ ಮಾಡಿರೋ ದೇವ್ರನ್ನ ಬಿಟ್ಟು ಎಲ್ಲವನ್ನ ಪೂಜೆ ಮಾಡಿದ್ದೀವಲ್ವಾ? ಮಾಡಿಲ್ವಾ? ಎಲ್ಲವನ್ನ ಮಾಡಿದ್ದೀವಿ. ಮರ, ಗಿಡ, ಹುತ್ತ, ಮಣ್ಣು, ಕಲ್ಲು ಯಾವುದನ್ನು ಬಿಟ್ಟಿಲ್ಲ. ನಮ್ಮ ತಂದೆಯಾದ ದೇವರನ್ನ ಬಿಟ್ಟು ಬೇರೆ ಎಲ್ಲವನ್ನು ಕೂಡ ಪೂಜೆ ಮಾಡಿದ್ದೀವಿ. ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ನಮ್ಮನ್ನು ಸೃಷ್ಟಿ ಮಾಡಿದ 6ನೇ ವಚನದಲ್ಲಿ ನಾವು ನೋಡ್ತೀವಿ, ದುರಾಚಾರಿಗಳಿರಾ, ಅವಿವೇಕಿಗಳಿರಾ, ಯೆಹೋವನ ವಿಷಯದಲ್ಲಿ ಈ ರೀತಿಯಾಗಿ ನಡೆಯಬಹುದೇ? ಆತನು ನಿಮ್ಮನ್ನು ಸೃಷ್ಟಿಸಿದ ತಂದೆಯಲ್ಲವೇ? ಹಲ್ಲೆಲೂಯಾ. ನಾವು ನಮ್ಮನ್ನು ಸೃಷ್ಟಿ ಮಾಡಿರೋ ದೇವರನ್ನು ನಾವು ಆರಾಧಿಸಬೇಕು. ಯಾರು ನಿಜವಾದ ಅವಿವೇಕಿ ಅಂತ ಇಲ್ಲಿ ದೇವರು ಹೇಳ್ತಾ ಇರೋದು, ನಮ್ಮನ್ನು ಸೃಷ್ಟಿ ಮಾಡಿರೋ ಯಾರು ಅಂತ ತಿಳ್ಕೊಳ್ಳದೆ ಇರೋನೇ ನಿಜವಾದ ಅವಿವೇಕಿ. ಯಾರು ನಿಜವಾದ ಅಜ್ಞಾನಿ? ಜ್ಞಾನ ಇಲ್ದಿರೋದು ಯಾರಿಗೆ? ಅವರ ಸೃಷ್ಟಿಕರ್ತನ ಯಾರಂತ ತಿಳಿಯದೇ ಇರೋನೇ ನಿಜವಾದ ಅಜ್ಞಾನಿ. ಒಂದು ವೇಳೆ ನಾನು ನೀನು ಯೇಸುವೆ ನನ್ನ ಸೃಷ್ಟಿಕರ್ತ ಅಂತ ತಿಳ್ಕೊಂಡಿದ್ದೀವಿ ಅಂದರೆ ನಾವು ಜ್ಞಾನಿಗಳು. ದೇವರ ಕೃಪೆಯಿಂದ ನಾವು ಜ್ಞಾನಿಗಳು. ಹಲ್ಲೆಲೂಯಾ. ಹಾಗಾಗಿ ಪ್ರತಿಯೊಂದು ವಿಷಯದಲ್ಲೂ ಕೂಡ ನಾವು ದೇವರನ್ನ ಆರಾಧಿಸ್ತಾ ಸ್ತುತಿಸ್ತಾ ನಾವಿರೋಣ. ಮುಕ್ತಾಯದಲ್ಲಿ ನಾವು ನೋಡುವಾಗ 24 ಗಂಟೆನ ನಾವು ಮತ್ತೆ ಪುನಃಸ್ಥಾಪನೆ ಮಾಡಬೇಕು. 24 ಗಂಟೆ ಸುವಾರ್ತೆನ ನಾವು ಮತ್ತೆ ಮರುಸ್ಥಾಪಿಸೋಣ. ಇಲ್ಲಿವರೆಗೂ ನಾವು ಇನ್ನೂ ಮಾಡಿಲ್ವಾ? ಇಲ್ಲಿವರೆಗೂ ಇನ್ನೂ ದೇವರ ವಾಕ್ಯವನ್ನು ನಾವು 24 ಗಂಟೆ ಧ್ಯಾನ ಮಾಡುವಂಥ ರೂಢಿ ಮಾಡ್ಕೊಂಡಿಲ್ವಾ? ಇವತ್ತಿಂದ ನಾವು ಮಾಡೋಣ. ಇಲ್ಲಿವರೆಗೂ ಇನ್ನೂ 24 ಗಂಟೆ ಪ್ರಾರ್ಥನೆನ ನಾವು ಮಾಡ್ತಾ ಇಲ್ವಾ? ಕಷ್ಟವಾಗ್ತಿದೆಯಾ? ಇವತ್ತಿಂದ ನಾವು ಪ್ರಯತ್ನ ಮಾಡೋಣ. ಇಲ್ಲಿವರೆಗೂ ಕೂಡ ಆ ಒಂದು ನಿಗದಿತ ಪ್ರಾರ್ಥನೆಯನ್ನ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡಬೇಕು ಅಂತ ನಿರ್ಧಾರ ಮಾಡ್ಕೊಂಡಿರ್ತೀವಿ, ಅದು ಮಾಡೋಕ್ಕಾಗ್ತಿಲ್ವಾ? ಇವತ್ತಿಂದ ಅದನ್ನು ಮಾಡೋದಕ್ಕೆ ಪ್ರಯತ್ನ ಮಾಡೋಣ. ಹಲ್ಲೆಲೂಯಾ. ಇವತ್ತು ಈ ಸಭೆಯಲ್ಲಿ ಹೋಗುವಾಗ ಒಂದು ತೀರ್ಮಾನದೊಂದಿಗೆ ಹೋಗ್ಬೇಕು, ನಾನು ಸುವಾರ್ತೆಯಲ್ಲಿ ಆನಂದಿಸ್ತೀನಿ ಎಂಬುದಾಗಿ. ಆಮೇಲೆ ನಿನಗೆ ಅತಿ ಹೆಚ್ಚಾದ ಆನಂದ ಯಾವುದಾಗಬೇಕು ಅಂದರೆ ಸುವಾರ್ತೆ ಆಗಬೇಕು. ಅರ್ಥ ಆಗ್ತಿದೆ? ದೇವ್ರ ವಾಕ್ಯನೇ ನಿನ್ನ ಆನಂದವಾಗಬೇಕು. ಯಾವಾಗ ದೇವ್ರ ವಾಕ್ಯವನ್ನು ನೀನು ಹಿಡ್ಕೊಳ್ತೀಯ, ಅದರಲ್ಲಿ ಧ್ಯಾನ ಮಾಡ್ತೀಯ, ಖಂಡಿತವಾಗಲೂ ಕೂಡ ನೀನು ನೀರಿನ ಕಾಲುವೆ ಬಳಿಯಲ್ಲಿ ನೆಟ್ಟಂಥ ಮರದಾಗಿರ್ತೀಯ. ನೀರಿನ ಕಾಲುವೆ ಬಳಿ ಇರುವಂಥ ಮರ, ಅದು ಅದರ ಎಲೆ ಬಾಡೋದೇ ಇಲ್ಲ ಅಂತ, ತಕ್ಕ ಕಾಲದಲ್ಲಿ ಫಲ ಕೊಡ್ತಾನೆ ಇರುತ್ತೆ ಅಂತ. ಆ ಮರದ ಬಗ್ಗೆ ನಾವು ಹೇಳ್ತಾ ಇಲ್ಲ, ಮರ ಎಲ್ಲಿದೆ ಅನ್ನೋದು ಮುಖ್ಯ. ನೀರಿನ ಕಾಲುವೆ ಬಳಿ ಇರೋದದು. ಆ ಕಾಲುವೆ ದೇವರ ವಾಕ್ಯವನ್ನು ಸೂಚಿಸುತ್ತೆ, ಆ ನೀರು ದೇವರ ವಾಕ್ಯವನ್ನು ಸೂಚಿಸುತ್ತೆ. ಹಲ್ಲೆಲೂಯಾ. ನಾನು ನೀನು ದೇವರ ವಾಕ್ಯದಲ್ಲಿ ನೆಡಲ್ಪಡುವಾಗ ಖಂಡಿತವಾಗ್ಲೂ ನಾವು ಫಲಿಸ್ತೀವಿ. ಆಮೇಲೆ ನಮ್ಮ ಜೀವಿತ ಬಾಡಿ ಹೋಗೋದಿಲ್ಲ, ಅನೇಕರಿಗೆ ಸಾಕ್ಷಿಯಾಗಿ ನಿಲ್ಲುತ್ತೆ. ಅಷ್ಟೇ ಅಲ್ಲದೆ ಶ್ರಮೆ, ಕಷ್ಟ, ಸಮಸ್ಯೆಗಳು
ಬರೋದಕ್ಕೆ ಒಂದು ಕಾರಣ ಇರುತ್ತೆ. ದೇವರು ನಂಬಿರುತ್ತೆ ನಿನ್ನ ಜೀವನದಲ್ಲಿ ಒಂದು ಕಷ್ಟ ಬರ್ತಿದೆ ಅಂದ್ರೆ ಅದಕ್ಕೊಂದು ಕಾರಣ ಇದ್ದೇ ಇರುತ್ತೆ. ಒಂದು ವೇಳೆ ಅದು ನಿನಗೆ ಗೊತ್ತಿಲ್ಲದೆ ನೀನು ಹತಾಶೆ ಆಗ್ಬೋದು. ಆದರೆ ಈಗ ತಾನೇ ಓದ್ಕೊಡಿ 39ನೇ ವಚನ. ಎಲ್ಲದಕ್ಕೂ ಬದುಕಿಸೋದು, ಸಾಯಿಸೋದು, ಗುಣಪಡಿಸೋದು, ಗಾಯಗೊಳಿಸೋದು ಎಲ್ಲ ದೇವರೇ ಅಂತ ಹೇಳುವಾಗ ನಿನ್ನ ಜೀವನದಲ್ಲಿ ಒಂದು ಸಮಸ್ಯೆ ಬರ್ತಿದೆ ಅಂತ ದೇವ್ರಿಗೆ ಗೊತ್ತಿಲ್ವಾ? ನಿನ್ನ ತಲೆಯಲ್ಲಿರುವಂಥ ಒಂದೊಂದು ಕೂದಲು ದೇವ್ರ ಲೆಕ್ಕದಲ್ಲಿದೆ ಅಂತ ಹೇಳಿದ್ರೆ ನಿನಗೆ ಬರ್ತಿರುವಂಥ ಅದೋ ದೊಡ್ಡ ಸಮಸ್ಯೆಯಲ್ಲಿ ಚಿಕ್ಕ ಸಮಸ್ಯೆಯಲ್ಲಿ ದೇವ್ರಿಗೆ ಗೊತ್ತಿಲ್ಲದೆ ಬರ್ತಿದ್ಯಾ? ಅದೇ ಸಮಸ್ಯೆ ಬಂದಾಗ ತಕ್ಷಣ ಪ್ರಾರ್ಥನೆ ನಿಲ್ಲಿಸ್ತೀಯಲ್ಲ, ಸಮಸ್ಯೆ ಬಂದಾಗ ಸಭೆ ನಿಲ್ಲಿಸ್ತೀಯಲ್ಲ, ಸಮಸ್ಯೆ ಬಂದಾಗ ಬೈಬಲ್ ಓದೋದು ನಿಲ್ಲಿಸ್ತೀಯಲ್ಲ, ಬೇರೆದೆಲ್ಲ ಮಾಡ್ತಿರ್ತೀಯ. ಕಷ್ಟ ಸಮಸ್ಯೆ ಏನಾದ್ರು ಬಂತು ಅಂದ್ರೆ ದೇವ್ರಿಗೆ ಬಾಯಿ ಹೇಳ್ತೀಯ, ಪ್ರಾರ್ಥನೆನ ನಿಲ್ಲಿಸ್ತೀಯ, ವಾಕ್ಯ ನಿಲ್ಲಿಸ್ತೀಯ. ಮತ್ತೆ ಇನ್ನೆಲ್ಲಿ ನೀನು ಜಯಿಸ್ತೀಯ? ಸಮಸ್ಯೆಗಳು ಎದುರಾದಾಗ ನೀನು ಇನ್ನೂ ಬಲವಾಗಿ ನಿಲ್ಲಬೇಕು. ಹಲ್ಲೆಲೂಯ. ಇಲ್ಲಿ ಕೊನೆಯದಾಗ ಒಂದು ವಚನ ಹೇಳಿ ನಾನು ಮುಗಿಸ್ತೇನೆ. ದೇವರಲ್ಲಿ ಮೋಶೆ ಮೂಲಕ ಹೇಳಿಸಿರುವಂಥ ಮಾತು ಏನಂತ ಹೇಳಿದ್ರೆ 11ನೇ ವಚನದಲ್ಲೇ, ಹದ್ದು ತನ್ನ ಮರಿಗಳನ್ನು ಗೂಡಿನೊಳಗಿಂದ ಹೊರಡಿಸಿ ಅವುಗಳ ಬಳಿಯಲ್ಲಿ ಹಾರಾಡುವಂತೆ ಯೆಹೋವನು ತನ್ನ ರೆಕ್ಕೆಗಳನ್ನು ಚಾಚಿ ಇಸ್ರಾಯೇಲ್ಯರನ್ನು ಆತುಕೊಂಡನೆಂಬುದಾಗಿ ನಾನು. ಹಲ್ಲೆಲೂಯ. ಹದ್ದು ಒಂದು ವಿಶೇಷವಾದ ಪಕ್ಷಿ. ಹದ್ದು ಒಂದು ವಿಶೇಷವಾದ ಹದ್ದಿಗಿಂತ ಎತ್ತರದಲ್ಲಿ ಯಾವುದೂ ಹಾರೋದಿಲ್ಲ. ಅತಿ ಎತ್ತರದಲ್ಲಿ ಹಾರುವಂಥದ್ದು ಯಾವುದಾದ್ರೂ ಪಕ್ಷಿ ಇದೆ ಅಂದರೆ ಅದು ಹದ್ದು ಒಂದು. ಎರಡನೇ ಗುಣಲಕ್ಷಣ ಏನು ಅಂದರೆ ಹದ್ದಿಗೆ ಸಂಬಂಧಪಟ್ಟು ಅದು ಗೂಡು ಕಟ್ಟೋದು ಕೂಡ ತುಂಬ ಎತ್ತರವಾದ ಮರಗಳಲ್ಲಿ ಕಟ್ಟುತ್ತೆ. ಬೇರೆ ಪಕ್ಷಿಗಳ ಥರ ಸಣ್ಣ ಸಣ್ಣ ಗಿಡ ಮರಗಳಲ್ಲಿ ಕಟ್ಟಲ್ಲ. ತುಂಬ ಎತ್ತರವಾಗಿ ಯಾವ ಮರ ಇರುತ್ತೋ ಅಲ್ಲಿ ಅದು ಕಟ್ಟುತ್ತೆ. ಅದು ಕೂಡ ತುಂಬ ಫಸ್ಟು ಮುಳ್ಳು ಗಿಡಗಳನ್ನು, ಮುಳ್ಳು ಕೊಂಬೆಗಳನ್ನು ತಂದು ಇಡುತ್ತೆ. ಅದಾದಮೇಲೆ ಕಡ್ಡಿಗಳನ್ನು ತಂದು ಜೋಡಿಸುತ್ತೆ. ಅದಾದಮೇಲೆ ಸ್ವಲ್ಪ ರಫ್ ಆಗಿರುವಂಥ ಹುಲ್ಲು ತರುತ್ತೆ. ಆಮೇಲೆ ನೈಸ್ ಆಗಿರುವಂಥ ಹುಲ್ಲು. ಎಷ್ಟು ಪ್ಲಾನ್ ಮಾಡಿ ಆ ಗೂಡನ್ನು ಕಟ್ಟುತ್ತೆ ಗೊತ್ತಾ? ಯಾಕಂದರೆ ಹಾವು ಬೇರೆ ಯಾವ ಪ್ರಾಣಿ ಕೂಡ ಅಲ್ಲಿ ಬರಬಾರ್ದು ಅಂತ ಹೇಳಿ ಅಷ್ಟು ಆ ಬುದ್ಧಿವಂತಿಕೆಯಿಂದ ಅದು ತನ್ನ ಗೂಡನ್ನು ಕಟ್ಟುತ್ತೆ. ಅದಾದಮೇಲೆ ಮೊಟ್ಟೆ ಇಡುತ್ತೆ, ಮರಿ ಮಾಡುತ್ತೆ. ಮರಿ ಸ್ವಲ್ಪ ರೆಕ್ಕೆಗಳಲ್ಲಿ ಸ್ವಲ್ಪ ಬಲ ಬಂದಿದೆ ಅಂದಾಗ ಆ ಹದ್ದು ಏನು ಮಾಡುತ್ತೆ ಗೊತ್ತಾ? ಅಷ್ಟು ಎತ್ತರದಿಂದ ಆ ಮರಿನ ತಗೊಂಡೋಗಿ ಕೆಳಗಡೆ ಬಿಡುತ್ತೆ. ಮೇಲಿಂದ ತುಂಬ ಎತ್ತರದಿಂದ ಕೆಳಗೆ ಬಿಡುತ್ತೆ. ಸುಮ್ಮನೆ ಬಿಟ್ಬಿಡುತ್ತೆ ಅದು. ಅದನ್ನು ಹಾರೋದು ಕಲಿಸ್ಬೇಕು ಅನ್ನೋದು ತಾಯಿ ಆಸೆ. ಆ ತಾಯಿ ಹದ್ದಿನ ಆಸೆ ಏನು? ನನ್ನ ಮಗು ಬೇಗ ಹಾರೋದು ಕಲಿಬೇಕು ಅಂತ ಟ್ರೈನಿಂಗ್ ಕೊಡಬೇಕಲ್ವಾ? ಮೇಲೆ ತಗೊಂಡೋಗಿ ಬಿಡುತ್ತೆ. ಕೆಳಗಡೆ ಹೋಗೋ ತನಕ ಸುಮ್ಮನೆ ಇರುತ್ತೆ. ಇನ್ನೇನದು ಪ್ರಯತ್ನ ಮಾಡುತ್ತೆ. ಈಗ ನಿಮ್ಗೆ ಯಾರಿಗೂ ಈಜು ಬರಲ್ಲ ಆದರೂ ಕೂಡ ಬಾವಿಗೆ ತಳೆದ್ರೆ ಟ್ರೈ ಮಾಡ್ತಿರಲ್ಲ. ಹಾಗೆ ಬೀಳೋ ಟೈಮಲ್ಲಿ ಹಾರ್ತಾ ಇರುತ್ತೆ, ರೆಕ್ಕೆ ಬಡಿಯೋಕ್ಕೆ ಶುರು ಮಾಡುತ್ತೆ. ಪ್ರಾರಂಭದಲ್ಲಿ ತುಂಬ ಕಷ್ಟ ಆಗುತ್ತೆ, ನೋವಾಗುತ್ತೆ, ಇನ್ನೇನು ಬಿಟ್ಬಿಡುತ್ತೆ, ನನ್ನ ಕೈಲಿ ಆಗಲ್ಲ ಅಂತ ಬೀಳೋ ಟೈಮಲ್ಲಿ ಯಾವಾಗ ಆ ರೆಕ್ಕೆ ಆಡ್ತಾ ಇಲ್ಲ ಅಂತ ತಾಯಿ ನೋಡುತ್ತೋ ಕ್ಷಣಾರ್ಧದಲ್ಲಿ ಬಂದು ಅದನ್ನು ಎತ್ಕೊಂಡು ಮತ್ತೆ ಮೇಲೆ ಹೋಗುತ್ತೆ. ತಾಯಿ ಕೆಳಗಡೆ ಬಿಡ್ತಾ ಇದೆ ಅಂತ ಹೇಳಿದ್ರೆ ಸಾಯ್ಲಿ ಅಂತ ಅಲ್ಲ, ತರಬೇತಿಗೊಳಿಸಕ್ಕೆ. ನಾನಿಲ್ಲ ಅಂದರೂ ನನ್ನ ಮಗು ಹಾರೋದು ಕಲಿಬೇಕು, ನನ್ನ ಮೇಲೆ ಡಿಪೆಂಡ್ ಆಗೋದಲ್ಲ, ತಾನಾಗಿ ತಾನು ಹಾರೋದು ಕಲಿಬೇಕು ಅಂತ ಹೇಳಿ ಟ್ರೈನಿಂಗ್ ಕೊಡ್ತಾ ಇರುತ್ತೆ. ಇದನ್ನು ಪದೇ ಪದೇ ದಿನ ಒಂದೊಂದ್ಸಲಿ ಮಾಡ್ತಾನೆ ಇರುತ್ತೆ. ಯಾವಾಗ ಅದು ಬೀಳೋದು ಬಿಟ್ಟು ಹಾರೋದು ಶುರು ಮಾಡುತ್ತೋ ಆವಾಗ ತನ್ನಷ್ಟು ತಾನದು ಬಿಟ್ಟು ಹೋಗ್ಬಿಡುತ್ತೆ. ಇಲ್ಲಿ ದೇವ್ರು ಹೇಳ್ತಿರೋದು, ನಿನ್ನ ಜೀವನದಲ್ಲಿ ಒಂದು ಕಷ್ಟ, ಒಂದು ಶ್ರಮೆ ಅಂತ ಬರ್ತಾ ಇದೆ, ದೇವ್ರಿಗೆ ಗೊತ್ತಿಲ್ಲ ಅಂತಲ್ಲ, ನೀನು ಆ ಕಷ್ಟದಿಂದ ಬಲ ಹೊಂದಬೇಕು ಅಂತ, ನೀನು ಆ ಶ್ರಮೆಯಿಂದ ಬಲ ಹೊಂದಬೇಕು ಅಂತ, ನೀನು ನಾಶವಾಗಬೇಕು ಅಂತಲ್ಲ, ಬಿದ್ದು ನಿನ್ನ ಹಾಳಾಗಬೇಕು ಅಂತಲ್ಲ. ಒಂದು ವೇಳೆ ದೇವ್ರ ವಾಕ್ಯ ಹೇಳುತ್ತಲ್ಲ, ನಮ್ಮ ಬಲಹೀನತೆಯಲ್ಲಿ ದೇವರ ಬಲ ನಮಗೆ ಪೂರ್ಣ ಸಾಧಕವಾಗುತ್ತೆ. ನಾವೆಷ್ಟು ತಡ್ಕೊಳ್ತೀವೋ ಬಲಹೀನತೆ, ನಮ್ಮ ಶ್ರಮೆಗಳು, ಕಷ್ಟಗಳು ಅಷ್ಟೇ ದೇವ್ರು ಬರಮಾಡ್ತಾನೆ. ನಮ್ಮ ಶಕ್ತಿಗೆ ಮೀರಿ ಕಷ್ಟಗಳು ಬರಲ್ಲ ಅಂತ ದೇವ್ರ ವಾಕ್ಯ ಹೇಳುತ್ತೆ. ಹಾಗಾಗಿ ನಮ್ಮ ಕೈಲಿ ಆಗಲ್ಲ ಅಂತ ಹೇಳಿ ಇನ್ನಾಗಲ್ಲ, ನನ್ನ ಜೀವನ ಬದುಕೋಕ್ಕಾಗಲ್ಲ, ಸಾಯೋದು ವಾಸಿ, ನನ್ನ ಕೈಲಿ ಆಗ್ತಿಲ್ಲ ಅನ್ನೋ ಟೈಮಲ್ಲಿ ಖಂಡಿತ ದೇವ್ರು ಬಂದು ನಮ್ಮ ಮೇಲಕ್ಕೆ ಕರ್ಕೊಂಡು ಹೋಗ್ತಾರೆ. ಹಲ್ಲೆಲೂಯ. ಹಾಗಾಗಿ ನಿನ್ನ ಜೊತೆ ಲೋಕದಲ್ಲಿ ಇರುವವನಿಗಿಂತ ದೊಡ್ಡ ದೇವರಿದ್ದಾನೆ. ಯಾವಾಗಲೂ ನಿನ್ನ ಜೊತೆ ಇರುವಾತನಾಗಿದ್ದಾನೆ. ಇಮ್ಮಾನುವೇಲ ಆಶೀರ್ವಾದ ನಿನಗೂ ನನಗಿರೋದ್ರಿಂದ ನಮ್ಮ ಜೀವನದಲ್ಲಿ ಒಳ್ಳೇದು ನಡೆದಾಗಲೂ ದೇವ್ರಿಗೆ ಸ್ತೋತ್ರ ಮಾಡೋಣ. ಶ್ರಮೆ, ಕಷ್ಟ, ಹಿಂಸೆ ಎದುರಾದಾಗಲೂ ಕೂಡ
ಅದರ ನಂತರ ದೇವರೇನೋ ಉತ್ತಮವಾದದನ್ನು ಇಟ್ಟಿದ್ದಾನೆ ಅಂತ ಹೇಳಿ ಪ್ರಾರ್ಥನೆಯ ಮೂಲಕ ಎದುರು ನೋಡೋಣ. ಎಲ್ಲ ವಿಷಯದಲ್ಲಿ ಕೂಡ ಪೌಲನು ಕೂಡ ಹೇಳ್ತಾನೆ, ಥೆಸಲೋನಿಕದವರ ಪತ್ರಿಕೆಯಲ್ಲಿ 5ನೇ ಅಧ್ಯಾಯದಲ್ಲಿ 16, 17, 18ರಲ್ಲಿ ನಾವು ಎಲ್ಲ ವಿಷಯಗಳಲ್ಲಿ ಕೂಡ ದೇವರನ್ನ ಸ್ತುತಿ ಮಾಡಬೇಕೆಂಬುದು. ಎಲ್ಲ ವಿಷಯ ಎಲ್ಲರೂ ಮಾಡೋಕ್ಕಾಗಲ್ಲ. ಅದು ಇಲ್ಲಿರುವಂಥ ನೀವು, ಯೂಟ್ಯೂಬಲ್ಲಿ ಕೇಳ್ತಿರುವಂಥವ್ರು ಖಂಡಿತವಾಗಲೂ ಕೂಡ ಎಲ್ಲ ವಿಷಯದಲ್ಲಿ ದೇವರನ್ನು ಆರಾಧಿಸೋಣ, ಸ್ತುತಿಸೋಣ, ಅದರಿಂದ ನಾವು ಬಲ ಹೊಂದೋಣ. ಆಮೇಲೆ ದೇವರ ನಾಮಕ್ಕೆ ಸ್ತೋತ್ರ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನವೂ ಕೂಡ ದೇವರೇ ಅಮೂಲ್ಯವಾದ ವಾಕ್ಯವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಈ ವಾಕ್ಯವನ್ನು ನಮ್ಮ ಹೃದಯಗಳಲ್ಲಿ ನಾವು ಶೇಖರಣೆ ಮಾಡ್ಕೊಂಡಿದ್ದೀವಿ, ಮುದ್ರೆ ಮಾಡ್ಕೊಂಡಿದ್ದೀವಿ. ಅಪ್ಪ, ಈ ವಾರ ಪೂರ್ತಿ ಈ ವಾಕ್ಯಗಳನ್ನು ಧ್ಯಾನಿಸುವಂತೆಯೂ ಇನ್ನೂ ಹೆಚ್ಚಿನ ಬಲ ಹೊಂದಿಕೊಳ್ಳುವಂತೆ ಸಹಾಯ ಮಾಡಿರಿ ದೇವರೇ. ನಾವು 24 ಗಂಟೆ ಸುವಾರ್ತೆ, 24 ಗಂಟೆ ಪ್ರಾರ್ಥನೆ, 24 ಗಂಟೆ ವಿಧಾನವನ್ನು ಅಳವಡಿಸಿಕೊಂಡು ನಿಮಗಾಗಿ ಸಾಕ್ಷಿಯಾಗಿರಲು ಸಹಾಯ ಮಾಡಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆ, ಆಮೆನ್.